VNR Gold.
good.
ಗೋಲ್ಡ್.
VNR Gold.
VNR Gold.
VNR Gold. VNR Gold. ನಿನಾದದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಶ್ರೀ ಪಿ ಗಣೇಶ್ ರವರಿಗೆ ನಮ್ಮ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ ಹಾಗೂ ವಾಸುದೇವ ಸಾಂಸ್ಕೃತಿಕ ಪರಿಷತ್ನಾಗಿ ಹಾಗೆ ಶ್ರೀ ಬಿ ನಾಗೇಂದ್ರ ವಾಸುದೇವ ಬಾಳಿಗ ಇವರ ಪರವಾಗಿ ನಾವು ಗೌರವ ಸಲ್ಲಿಸಲಿಕ್ಕಿದ್ದೇವೆ. ಅವರಿಗೆ ನಾಗೇಂದ್ರ ಬಾಳಿಗರವರು ಫಲಪುಷ್ಪ ಹಾಗೂ ಎಲ್ಲ ಭಜನಾ ತಂಡದ ಸೆಕ್ಸೋಫೋನ್ ವಾದಕರ ತಂಡಕ್ಕೆ ಎಲ್ಲರಿಗೆ ಸ್ಮರಣಿಕೆ ನೋಡ್ತಾ ಇದ್ದೇವೆ. ಸ್ಮರಣಿಕೆಯಲ್ಲಿ ಏನು ಉಂಟಂದರೆ ಭಜನೆಗೆ ಅತ್ಯುಪಯುಕ್ತವಾದ ಕೆಲವು ವಿಸ್ತುಗಳು ಅದರಲ್ಲಿ ಇವೆ. ಆದ್ದರಿಂದ ಇದನ್ನು ಸ್ಮರಣಿಕೆಯಾಗಿ ಎಲ್ಲರಿಗೂ ನೀಡ್ತಾ ಇದ್ದಾರೆ. ಅದರ ಸದುಪಯೋಗ ಅಂತ ಮಾಡಿಕೊಳ್ಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪಿ ಕೆ ಗಣೇಶ್ರವರು ಶ್ರೀ ಡಾ ಪಿ ಕೆ ಗಣೇಶ್ರವರು ಪುತ್ತೂರಿನವರು. ಪುತ್ತೂರಿನ ಸುಪ್ರಸಿದ್ಧ ಕಾರಣಿಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರು ಆಸ್ಥಾನ ವಿದ್ವಾನ್ ಆಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ನಾದ ಸೇವೆ ಮುಖಾಂತರ ದೇವರ ಜನಮನವನ್ನು ರಂಜಿಸಿ ಮಾತ್ರ ಅಲ್ಲ, ದೇವರ ಸೇವೆಯನ್ನು ಕೂಡ ಅಹರ್ನಿಶಿಯಾಗಿ ಮಾಡ್ತಿದ್ದಾರೆ. ಅವರಿಗೆ ಸಾಥಿಯಾಗಿ ಅವರ ಸಹೋದರರಾದ ಶ್ರೀ ದಾಮೋದರ್ ಪುತ್ತೂರ್ ಹಾಗೂ ಶ್ರೀ ಶಿವರಾಜ್ ಇವರು ಸಾಥಿಯನ್ನು ನೀಡಿದ್ದಾರೆ. ತಮಿಳ್ನಲ್ಲಿ ಮನುರಾಜ್ ಉಪ್ಪಳ ಇವರು ಸಹಕರಿಸಿದ್ದಾರೆ. ತಬ್ಲಾದಲ್ಲಿ ಶ್ರೀ ಸುಮನ್ ದೇವಾಡಿಗ ಅವರು ಸಹಕರಿಸಿದ್ದಾರೆ. ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶ್ರೀ ಸುಹಾಸ್ ಹೆಬ್ಬಾರ್ ಇವರು ಸಹಕರಿಸಿ ಈ ಮಂಗಳ ನಿನಾದ ಕಾರ್ಯಕ್ರಮವನ್ನು ಅತ್ಯಂತ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಶ್ರೀ ಪಿ ಕೆ ಗಣೇಶ್ರವರು. ಶ್ರೀ ಪಿ ಕೆ ಗಣೇಶ್ರವರಿಗೆ ಈಗ ನಿಮ್ಮೆಲ್ಲರ ಆದರ ಅಭಿಮಾನಗಳ ಸಂಕೇತವಾಗಿ ದೇವರ ಸನ್ನಿಧಿಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ, ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ. ಈ ನಮ್ಮ ಯೋಗ ಅಂತಂತೆ ನಮ್ಮೊಡನೆ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಕೇವಲ್ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ರೀ ಪ್ರದೀಪ್ ಉಳ್ಳಾಲ್ರವರು ನಮ್ಮ ಸುಯೋಗದಿಂದ ಉಪಸ್ಥಿತರಿದ್ದಾರೆ. ನಾದೋಪಾಸನೆಯ ಬಗ್ಗೆ ಅವರು ತುಂಬ ಅಧ್ಯಯನ ಮಾಡಿ
ಅನೇಕ ರೋಗಗಳನ್ನು ಕೂಡ ಗುಣಪಡಿಸುವಂತಹ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಂಟು. ನಮ್ಮ ಸುಯೋಗದಿಂದ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾವು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೆರೆದಿರುವ ಭಜನಾಸಕ್ತರೇ, ನಮ್ಮ ವೇದಿಕೆ ಈಗ ಒಂದು ನಿಮಿಷದೊಳಗೆ ನಮ್ಮ ಮುಂದಿನ ಕಾರ್ಯಕ್ರಮದ ಪ್ರವಚನಕಾರರಾದ, ಉತ್ತಮ ವಾಗ್ಮಿಯಾದ, ಸಂಸ್ಕೃತ ವಿಶಾರದರಾದ, ದೈವಜ್ಞರಾದ ನಮ್ಮ ಪಂಜಾಬ್ ಭಾಸ್ಕರ್ ಭಟ್ರವರ ಉಪಸ್ಥಿತಿ ಇಲ್ಲಿದೆ. ಅವರಿಗೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ನಮ್ಮ ಕೆ ಗಣೇಶರವರು ನನಗೆ ಒಂದು 10-15 ವರ್ಷದಿಂದ ಪರಿಚಯವರದು. ನಾನು ಹೇಳಿದರೆ ಯಾವ ಕಾರ್ಯಕ್ರಮ ಇದ್ದರೂ ಅದನ್ನು ಡ್ರಾಪ್ ಮಾಡಿ ಅವರು ಬರುವಂಥ ವ್ಯಕ್ತಿ. ನನಗೆ ನನ್ನದು ಮತ್ತು ಅವರ ಸ್ನೇಹನೇ ಬೇರೆ. ಈಗ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಇವತ್ತು ಅವರನ್ನು ಕರ್ಕೊಂಡು ಬರುವಾಗ ಅವರಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇಂತಿಷ್ಟೇ ಫೀಸು ಹೀಗೆ ಅಂತೇಳಿ ಬೆಲೆ ಕಟ್ಟಲಿಕ್ಕೆ ಆಗೋದು. ಸರಸ್ವತಿ ಪುತ್ರ ಅವರು. ಹಾಗಿರುವಾಗ ಒಂದೇ ಮಾತು ಹೇಳಿದ್ದು, ಗಣೇಶಣ್ಣ ನೀವು ಬರ್ತೀರಾ, ಈರು ಫಂಡ್ಲೆ ಯಾಪಂದು ಫಂಡ್ಲೆ ಡೇಟ್ ಕೊರಲೆ ಏನು ಬರ್ಪೆ, ಒಂದೇ ಮಾತು ಹೇಳಿದವರು ಫೋನ್ನಲ್ಲಿ. ಇಷ್ಟೇ ಹೇಳಿದವರು. ಆ್ಯಕ್ಚುಯಲ್ ಅವರಷ್ಟು ಬ್ಯುಸಿ. ಸಿಂಗಾಪುರ, ಬ್ಯಾಂಕಾಕ್, ಹಾಂಗ್ಕಾಂಗ್ ಎಲ್ಲೆಲ್ಲ ವಿದೇಶದಲ್ಲೆಲ್ಲ ತಿರುಗಿ ಬಂದಿದ್ದಾರೆ. ಎಷ್ಟೋ ಕಡೆ ಕಚೇರಿ ಮಾಡಿದ್ದಾರೆ. ಸಾವಿರಾರು ಕಚೇರಿಯನ್ನು ನಡೆಸಿಕೊಟ್ಟಿದ್ದಾರೆ. ಅಂತ ಕೆ ಗಣೇಶರವರು ಇವತ್ತು ಈ ನಮ್ಮ ಮನೆಯೊಳಗೆ ಪಾದಾರ್ಪಣೆ ಮಾಡುವುದಂತೇಳಿದರೆ ಆ ಸರಸ್ವತಿಯೇ ಪಾದಾರ್ಪಣೆ ಮಾಡಿದಾಗೆ ಅಂತೇಳಿ ಹೇಳ್ತೇನೆ ನಾನು. ಆದ್ದರಿಂದ ಇವತ್ತಿನ ದಿವಸ ನನ್ನ ಮನಸ್ಸಿನಲ್ಲಿ ಇದ್ದದಂತೆ ಅಂತೇಳಿದರೆ ಅವರಿಗೆ ನಾನು ಒಂದು ಸಣ್ಣ ನನ್ನ VNR ಗೋಲ್ಡ್ ಪರವಾಗಿ ಒಂದು ಸಣ್ಣ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕಂತ ಹೇಳಿದ್ದೇನೆ. ಅದರಲ್ಲಿ ಅವರಿಗೆ ಇವತ್ತಿನ ದಿವಸ ನಾನು ಅವರಿಗೆ ಒಂದು ಫಲಕವನ್ನು ಕೊಡ್ತಾ ಇದ್ದೇನೆ. ವಾದ್ಯ ವಾದನ ರತ್ನ ಕೆ ಗಣೇಶ್ ಪುತ್ತೂರು, ವಾದ್ಯ ವಾದನ ರತ್ನ ಕೆ ಗಣೇಶ್ ಪುತ್ತೂರು ಅಂತೇಳಿ ಒಂದು ಮೊಮೆಂಟವನ್ನು ನಾನು ಮಾಡಿ ಅವರಿಗೆ ನಾನು ಇದನ್ನು ಕೊಡ್ತಾ ಇದ್ದೇನೆ. ಇದು ಅವ್ರ ನೆನಪಿಗೋಸ್ಕರ ಅವರಲ್ಲೇ ಇಟ್ಕೊಳ್ಬೇಕಿದ್ದನ್ನು. ಇವತ್ತಿನ ದಿವಸ ನನ್ನ 60ನೇ ವಯಸ್ಸಿನ ಇವತ್ತು ಷಷ್ಠಬ್ದಿ ಕಾರ್ಯಕ್ರಮಕ್ಕೆ ಅವರಿಗೆ ಕೊಡ್ತಾ ಇದ್ದೇನೆ ನಾನು. ಮತ್ತು ಈಗ ಅವರನ್ನು ನಾನು ಪುರಸ್ಕರಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಶ್ರೀ ಕೆ ಗಣೇಶ್ ಅವರಿಗೆ ಆಸ್ಥಾನ ವಿದ್ವಾನ್ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಅವರಿಗೆ ಶಲ್ಯವನ್ನು ಹಾಗೂ ಹೂಮಾಲೆಯನ್ನು ಅದೇ ರೀತಿ ಫಲಪುಷ್ಪಗಳನ್ನು ನೀಡಿ ಅವರಿಗೆ ವಾದ್ಯ ವಾದನ ರತ್ನ ಎಂಬ ಬಿರುದನ್ನು ನಮ್ಮ ಶ್ರೀ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನದ ಹಾಗೂ ಶ್ರೀ ಬಿ ನಾಗೇಂದ್ರ ಬಾಳಿಯ ಷಷ್ಠಬ್ದಿ ಪೂರ್ತಿ ಸಮಾರಂಭ ಪೂರ್ವವಾಗಿ ಅವರಿಗೆ ವಾದ್ಯ ವಾದನ ರತ್ನ ಎಂಬ ಬಿರುದನ್ನು ಈಗ ನೀಡ್ತಾ ಇದ್ದೇವೆ. ಇನ್ನೂ ಕೂಡ ಅವರು ಶ್ರೀದೇವರ ಸರಸ್ವತಿ ಕಲಾಮಾತೆಯ ಸೇವೆಯನ್ನು ಮಾಡುವಂತಾಗಲಿ, ಇನ್ನೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಅವರು ಪಡೆಯಲಿ ಎಂದು ನಿಮ್ಮೆಲ್ಲರ ಶುಭಕಾಮನೆಗಳೊಂದಿಗೆ ಅವರಿಗೆ ಈ ಆದರಪೂರ್ವಕವಾದ ಅಭಿನಂದನೆಯನ್ನು ಮಾಡ್ತಾ ಇದ್ದೀವಿ. ಇದರ ಬಳಿಕ ಎಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕು. ಬಳಿಕ ಭಕ್ತಿಯೋಗದ ಬಗ್ಗೆ ಪ್ರವಚನ ಕಾರ್ಯವನ್ನು ನಡೆಸಿಕೊಳ್ಳಕ್ಕೆ VNR Gold.
ಶ್ರೀ ಪಂಜಾ ಭಾಸ್ಕರ್ ಭಟ್ರವರು ಈಗಾಗಲೇ ಉಪಸ್ಥಿತರಿದ್ದಾರೆ. ಈಗ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಪುರೋಹಿತರಿಂದ ವೇದಘೋಷ ಕಾರ್ಯಕ್ರಮ ನಡೆಯಲಿದೆ. ಈಗ ಪುರೋಹಿತರಿಂದ ವೇದಘೋಷ ಬಳಿಕ ಭಾಸ್ಕರ್ ಭಟ್ರ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈಗ ವೇದಘೋಷ ಪ್ರಾರಂಭ. ಹರಿ ಓಂ ಉದ್ದೇಧಭಿಶ್ರುತಾಮಾಘಂ ವೃಷಭಂ ನರ್ಯಾಪಸಂ ಅಸ್ತಾರಮೇಷಿ ಸೂರ್ಯ ಯಚ್ಛಿದ್ದಿತೆ ವಿಶೋ ಯಥ ಪ್ರದೇವ ವರುಣವ್ರತಂ ಮೇನೇಮ ಸಿದ್ಧ್ಯವೇದ್ಯವೇ ಮಾನೋ ವಧಾಯ ಹತ್ನವೇ ಜಿಹೇಳಾನಸ್ಯ ರೀರಿದಃ ಮಾರಣಾನಸ್ಯ ಮನ್ಯವೇ ವಿಮ್ರಳೀಕಾಯತೆ ಮನೋರತಿರಶ್ವಂ ನ ಸಂದಿತಂ ಗೀರ್ಭಿರ್ವರುಣಸೇಮಹೇ ಪರಾಹಿ ಮೇ ವಿಮನ್ಯವಃ ಪತಂತಿ ವಸ್ಯ ಇಷ್ಟಯೇ ವಯೋ ನವ ಸತಿರುಪ ಕದಾ ಕ್ಷತ್ರಶ್ರಿಯನ್ನರಮಾವರುಣಂಕರಾಮಹೇ ಮೃಳೀಕಾಯೋ ರುಚಕ್ಷಸಂ ತರಿಸಮಾನಮಾಶಾತೆ ವಂತಾನ ಪ್ರಯೋಚ್ಯತಃ ಧೃತವ್ರತಾಯ ದಾಶುಷೇ ವೇದಾಯೋ ವೀಣಾ ಪದಮಂತರಿಕ್ಷೇಣ ಪತತಾ ವೇದನಾವಸ ಮುದ್ರಿಯಾಃ ವೇದಮಾಸೋ ಧೃತವ್ರತೋ ದ್ವಾದಶ ಪ್ರಜಾವತಃ ವೇದಾಯ ಉಪಜಾಯತೆ ವೇದವಾತಸ್ಯ ವರ್ತನೆ ಮುರೋರಶ್ವಸ್ಯ ಬೃಹತಃ ವೇದಾಯ ಅದ್ಯಾಸತೆ ನಿಶಸಾದಧೃತವ್ರತೋ ವರುಣ ಪಸ್ತ್ಯಾಸ್ವಾ ಸಾಮ್ರಾಜ್ಯಾಯ ಸುಕ್ರತೋಃ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತೌಷ್ಠುವಾಂಸಸ್ತನೋಭಿರ್ವ್ಯಕ್ಷೇಮ ದೇವಹಿತಂ ಯದಾಯುಃ ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಓಂ ಸಹನಾ ಭವತು ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವದಿತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಓಂ. ವೇದಘೋಷದ ಬಳಿಕ ಇದೀಗ ವಿದ್ವಾನ್ ವೇದಮೂರ್ತಿ ಶ್ರೀ ಪಂಜಾ ಭಾಸ್ಕರ್ ಭಟ್ರಿಂದ ಭಕ್ತಿಯೋಗದ ಬಗ್ಗೆ ಮತ್ತು ಷಷ್ಠಬ್ದಿ ಆಚರಣೆಯ ಬಗ್ಗೆ ವಿಶೇಷವಾದ ಉಪನ್ಯಾಸ ಉಂಟು. ಶ್ರೀ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಶ್ರೀ ನಾಗೇಂದ್ರ ಬಾಳಿಗ ಷಷ್ಠಬ್ದಿ ಪೂರ್ತಿ ಸಮಾರಂಭದ ಅಂಗವಾಗಿ ನಡೆದಿರುವ ಈ ಸಪ್ತಾಹ ಭಜನಾ ಸಂಕೀರ್ತನ ಸಪ್ತಾಹದ ಇವತ್ತು ಮಂಗಲೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಹಾಗೆ ಸ್ವಾರ್ಥಕವಾಗಿ ನಡೀತಾ ಉಂಟು. ಮಂಗಲವಾದ್ಯ ನಿನಾದದೊಂದಿಗೆ ಈ ಕಾರ್ಯಕ್ರಮ ಯಥಾರ್ಥವಾಗಿ ಮತ್ತು ಸಾರ್ಥಕವಾಗಿ ಇಲ್ಲಿ ಪ್ರಾರಂಭ ಆಯಿತು. ಅದಕ್ಕೆ ಗರಿ ಇಟ್ಟಂತೆ ನಮ್ಮ ಸುಯೋಗದಿಂದ ವೇದಮೂರ್ತಿ ವಿದ್ವಾನ್ ಪಂಜಾ ಭಾಸ್ಕರ್ ಭಟ್ರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ನಾಗೇಂದ್ರ ಬಾಳಿಗ ಕುಟುಂಬದ ಪರವಾಗಿ ಹಾಗೂ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ
ಅವರಿಗೆ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಂಸ್ಕೃತದಲ್ಲಿ ಒಂದು ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬಂತೆ. ರಾಜನಿಗೆ ಅವನ ರಾಜ್ಯದಲ್ಲಿ ಮಾತ್ರ ಮರ್ಯಾದೆ ಗೌರವ ಆದರೆ ವಿದ್ವಾನ್ರಿಗೆ ಹೋದ ಕಡೆಯಲ್ಲೆಲ್ಲ ಗೌರವ ಸಿಗ್ತದಂತೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಷ್ಟೇ ಸಾಕು. ಈಗ ಭಾಸ್ಕರ್ ಭಟ್ರ ಪರಿಚಯ ವಿಶೇಷವಾದ ಒಂದು ಅಗ್ರಗಣಿ, ನಮ್ಮ ಶಾಸ್ತ್ರಗಳಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಹೊಂದಿ ಎಲ್ಲರಿಗೂ ಈ ವೇದವಿದ್ಯಾದ ದಾನವನ್ನು ಮಾಡ್ತಾ ಇದ್ದಾರೆ. ಅಂಥವರು ನಾವು ಪರಿಚಯ ಮಾಡಿಕೊಂಡ್ರೆ ಸೂರ್ಯನನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಂತೆ ಆಗ್ತದೆ. ಅದರಿಂದ ಹೆಚ್ಚು ಅವರ ಪರಿಚಯ ಇಲ್ಲದೆ ಮಾಡದೆ ಪಂಜಾಬ್ ಭಾಸ್ಕರ್ ಭಟ್ರನ್ನು ನಮ್ಮನ್ನೆಲ್ಲರ ಪುನಃ ಹಾರ್ದಿಕವಾಗಿ ಆದರ ಅಭಿಮಾನಗಳ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಭಕ್ತಿಯೋಗದ ಬಗ್ಗೆ ಪ್ರವಚನವನ್ನು ನೀಡಬೇಕಾಗಿರೋನ್ನು ಕೇಳಿಕೊಳ್ತಾ ಇದ್ದೀವಿ. ಸೃಷ್ಟವ್ಯಾ ಸರ್ಗರೂಪ ಜಗದವನ ವಿಧೌ ಪಾಲಿನಿ ಯಾಚರೌದ್ರಿ ಸಂಹಾರೇ ಚಾಪಿಯಸ್ಯ ಜಗದಿದಮಖಿಲಂ ಕ್ರೀಡನಂ ವ್ಯಾಪರಾಖ್ಯ ಪಶ್ಯಂತಿ ಮಧ್ಯಮಾಥೋ ತದನು ಭಗವತಿ ವೈಖರೀವರ್ಣರೂಪ ಸಾ ಅಸ್ಮದ್ವಾಚಂ ಪ್ರಸನ್ನ ವಿಧಿಹರಿಗಿರಿಶಾ ರಾಧಿತಾಲಂಕರೋತು. ವೈದಿಕ ವಿದ್ವಾಂಸರಾದ ವೇದಮೂರ್ತಿ ಕೃಷ್ಣಭಟ್ಟ ಬಳಗದವರಿಗೆ ಅಭಿವಂದಿಸಿ, ಇಲ್ಲಿ ನೆನೆದಿರುವ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳು ತಾವು ಬಹಳಷ್ಟು ವರ್ಷಗಳಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಈ ಮನೆಯ ಗೃಹಲಕ್ಷ್ಮಿಯ ಪರಿಚಯವಾದ ಆ ಒಂದು ಭದ್ರವಾದ ಬುನಾದಿ, ಅಲ್ಲಿಂದ ಬೆಳೆದು ಬಂದಂತಹ ಆತ್ಮೀಯತೆ ಇಲ್ಲಿಯವರೆಗೂ ಅದು ನಡೆದು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಶ್ರೀ ದೇವಿ ಭಾಗವತದ ಕುರಿತಾದ ಉಪನ್ಯಾಸ, ಜೊತೆಗೆ ಶ್ರೀಯುತ ಧರ್ಮಭೂಷಣ ನಾಗೇಂದ್ರ ಬಾಳಿಗರ ಮಾತೃಶ್ರೀಯವರ, ಯಾಕೆ ಇದು ಯಾರೋ ಕೊಡುವ ಒಂದು ಬಿರುದಲ್ಲ, ಹೃದ್ಗತವಾದಂತಹ ಮಾತಿದು. ನಾಗೇಂದ್ರ ಬಾಳಿಗರಿಗೆ ಸಂತೋಷವಾಗಬೇಕು ಅಂತಲೂ ಹೇಳಿದ್ದಲ್ಲ. ಧರ್ಮಭೂಷಣ ಅಂದರೆ ಧರ್ಮಾಚರಣೆಯಲ್ಲೇ ತನ್ನ ಜೀವನದ ವಿಶೇಷತೆಯನ್ನು ಅನುಭವಿಸುವ ಧರ್ಮಭೂಷಣ ಅನ್ನುವ ಆ ಒಂದು ಅಭಿಧಾನಕ್ಕೆ ಸತ್ಪಾತ್ರತೆಯನ್ನು ಹೊಂದಿರುವ ನಾಗೇಂದ್ರ ಬಾಳಿಗ ದಂಪತಿಗಳ ಮಾತೃಶ್ರೀವರ 75ನೇ ವರ್ಷದ ಕಾಲಕ್ಕೆ ಈಗ ಅವರದ್ದಾದಂತಹ ಆ ಒಂದು ಜೀವನದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ 60ನೇ ವರ್ಷದ ಷಷ್ಠಬ್ದ ಸನ್ನಿವೇಶದ ಈ ಪರ್ವಕಾಲದಲ್ಲೂ ಕೂಡ ಉಪನ್ಯಾಸವನ್ನು ದೇವರ ಆರಾಧನಾ ರೂಪವಾಗಿ ನೆರೆದಿರತಕ್ಕಂತಹ ಅಧ್ಯಾತ್ಮ ಬಂಧುಗಳಿಗೆ ಉಣಬಡಿಸುವುದರ ಮೂಲಕ ಇದು ಭಗವದುಪಾಸನೆಯೇ ಎಂಬ ಒಂದು ಸಂಕಲ್ಪದಿಂದ ಆ ಉಪನ್ಯಾಸಕ್ಕೆ ನಾನು ಮುಂದುವರಿಯುವುದಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನು ತಲೆಬಾಗಿ ಕೇಳುತ್ತೇನೆ. ವಿಶೇಷವಾಗಿ 60ನೇ ವರ್ಷ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಪರ್ವಕಾಲ. ಒಬ್ಬೊಬ್ಬ ವ್ಯಕ್ತಿಗೆ ಎಷ್ಟೆಷ್ಟು ಒಂದೊಂದು ಜೀವಿಗೆ ಆಯುಷ್ಯ ಬೇಕು ಅಂತ ವರಾಹಮಿಹಿರರೆಂಬ ಬಹಳಷ್ಟು ದೊಡ್ಡ ಜ್ಯೋತಿಷ ಶಾಸ್ತ್ರಜ್ಞರು ಇಡೀ ಜ್ಯೋತಿಷ್ಯ ಶಾಸ್ತ್ರ ಈ ದೇಶದಲ್ಲೇ ನಾಶವಾಗುವ ಸನ್ನಿವೇಶದಲ್ಲಿ ಸ್ವಯಂ ಸೂರ್ಯನಾರಾಯಣನೇ ವರಾಹಮಿಹಿರನೆಂಬ ಅಭಿಧಾನದಿಂದ ಅವತಾರವೆತ್ತಿ ಜ್ಯೋತಿಷ್ಶಾಸ್ತ್ರದ ಬೃಹಜ್ಜಾತಕ ಇತ್ಯಾದಿ ಗ್ರಂಥಗಳ ರಚನೆಯ ಮೂಲಕ ಆ ಶಾಸ್ತ್ರ ಪುನಃ ಅದು ಉಜ್ಜೀವನಗೊಳ್ಳುವಂತೆ ಅವರು ಯೋಗದಾನವನ್ನು ಈ ಭಾರತ ದೇಶದ ಸಾಂಸ್ಕೃತಿಕ ವಿಭಾಗಕ್ಕೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ವಿಭಾಗಕ್ಕೆ ನೀಡಿದ್ದಾರೆ. ಅವರು ಯಾವ ಯಾವ ಜೀವಿಗೆ ಎಷ್ಟೆಷ್ಟು ವರ್ಷ ಆಯುಷ್ಯ ಅಂತ ಹೇಳ್ತಾ ಸಮಾಷಷ್ಟಿರ್ದಿಘ್ನ ಮನುಜಕರಿಣಾಂ, ಆನೆಗೂ ಮನುಷ್ಯನಿಗೂ 60ನ್ನು 2ರಿಂದ ಗುಣಿಸಿದರೆ ಎಷ್ಟು ವರ್ಷವೋ ಅಷ್ಟು ವರ್ಷ ಆಯುಷ್ಯ, ಅಂದರೆ 120 ವರ್ಷಗಳ ಆಯುಷ್ಯ. ಆನೆಗೂ ಮನುಷ್ಯನಿಗೂ ಸಮಾನವಾದಂತಹ ಆಯುಷ್ಯ ಎಂಬುದಾಗಿ ತಮ್ಮ ಬೃಹಜ್ಜಾತಕಾದಿ ಗ್ರಂಥಗಳಲ್ಲಿ ಉದ್ಘೋಷಿಸ್ತಾ ಅದು ಕೂಡ ಯಾವ ರೀತಿ ಆ ಆಯುಷ್ಯ ಹೇಗೆ ಉಪಯೋಗಿಸಲ್ಪಡಬೇಕು, ಯಾವ ರೀತಿ ವಿಭಜಿಸಲ್ಪಡಬೇಕು ಅನ್ನುವುದನ್ನು ಕೂಡ ನಿರ್ದೇಶಿಸ್ತಾ ಸೂರ್ಯನ 6 ವರ್ಷದ ದಶಾಕಾಲ, ಚಂದ್ರನ 10, ಅಂಗಾರಕ ಗ್ರಹನ 7, ರಾಹುವಿನ 18, ಗುರುವಿನ 16, ಶನೈಶ್ಚರ ಗ್ರಹನ 19, ಪುನಃ ಬುಧಗ್ರಹನ 17, ಕೇತುವಿನ 7, ಶುಕ್ರಗ್ರಹನ 20 ವರ್ಷಗಳ ಆಯುಷ್ಯವನ್ನು ಒಟ್ಟು ಸೇರಿಸಿದಾಗ 120 ವರ್ಷಗಳಾಗ್ತದೆ.
120 ವರ್ಷಗಳ ಪರ್ಯಂತರವಾಗಿ ಒಂದು ಆನೆ ಮತ್ತು ಒಬ್ಬ ಮನುಷ್ಯ ಮಾತೃಗರ್ಭದಿಂದ ಪ್ರಸೂತ ವಾತಾಘಾತದಿಂದ ಈ ಲೋಕದ ಬೆಳಕನ್ನು ಕಂಡಂತಹ ಒಬ್ಬ ಜೀವಿ ಆಯುಷ್ಯವನ್ನು ಅನುಭವಿಸುವುದಕ್ಕೆ ಅವಕಾಶ ಇದೆ. ಕೆಲವೊಂದು ಬಾರಿ ಅದಕ್ಕೆ ಅಪವಾದವಾಗಿ ಅದಕ್ಕಿಂತಲೂ ಹೆಚ್ಚು ಆಯುಷ್ಯವನ್ನು ಅನುಭವಿಸುವುದಕ್ಕೆ ಅವಕಾಶವಿದ್ದವರೂ ಕೂಡ ಲೋಕದ ನೀತಿಗೆ, ಲೋಕದ ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗಬಾರದೆನ್ನುವ ಕಾರಣಕ್ಕಾಗಿ 120 ವರ್ಷಗಳಾದ ತಕ್ಷಣದಲ್ಲೇ ದೇಹತ್ಯಾಗ ಮಾಡಿದ ಉದಾಹರಣೆಗಳು ನಮ್ಮ ಮುಂದಿದೆ. ಉದಾಹರಣೆಗೆ ವ್ಯಾಸರಾಜರು, ರಾಘವೇಂದ್ರ ಗುರುಗಳು, ಅದರ ಜೊತೆಗೆ ವಾದಿರಾಜರಂತಹ ಯತಿಗಳು, ಭುವನೇಂದ್ರ ತೀರ್ಥರಂತಹ ಯತಿಗಳು, ವಿಜಯೀಂದ್ರರಂತಹ ಸಾಧಕರು 120 ವರ್ಷಗಳಾಗುವಾಗ ಅವರು ತಮ್ಮ ದೇಹತ್ಯಾಗವನ್ನು ಮಾಡುವುದರ ಮೂಲಕ, ವೃಂದಾವನವನ್ನು ಸಶರೀರಿಗಳಾಗಿ ಪ್ರವೇಶಿಸುವುದರ ಮೂಲಕ ಲೋಕನೀತಿಯನ್ನು ತಾವು ವಿರೋಧಿಸಕೂಡದು, ಲೋಕನೀತಿಗೆ ವಿಧೇಯರಾಗಿ ಇರಬೇಕು ಅನ್ನುವುದನ್ನು ನಮಗೆಲ್ಲ ಉಪದೇಶಿಸಿದರು. ಹೀಗೆ 60 ವರ್ಷಗಳು ಅನ್ನೋದು ಈ 120 ವರ್ಷಗಳ ಸರಿಯಾದಂತಹ ಅರ್ಧ ಭಾಗ. ಇಡೀ ಸಂವತ್ಸರ ಚಕ್ರವನ್ನು ಪ್ರಾಯಶಃ ನಾಗೇಂದ್ರ ಬಾಳಿಗರು ಶುಭಕೃತು ಸಂವತ್ಸರದಲ್ಲಿ ಜನಿಸಿರಬೇಕು. ಶುಭವನ್ನೇ ಲೋಕಕ್ಕೆ ಅನುಗ್ರಹಿಸುವ ಸಂವತ್ಸರವಾದ್ದರಿಂದ ಶುಭಕೃತು ಅಂತ ಅದಕ್ಕೆ ಹೆಸರು. ಈ ಶುಭಕೃತು ಸಂವತ್ಸರದಲ್ಲಿ ಜನಿಸಿ ಈ ಶುಭಕೃತು ಸಂವತ್ಸರ ಆಗಮಿಸುವಾಗ 60 ವರ್ಷವನ್ನು ತಾವು ಕಳೆದು ಅನುಭವಿಸಿ ನಂತರ ಪುನಃ 61ನೇ ವರ್ಷಕ್ಕೆ ಕಾಲಿಡುವಂತಹ ಪರ್ವಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಉಗ್ರರಥ ಅನ್ನುವಂತಹ ಮೃತ್ಯು ಆತನನ್ನು ಕಾಡುತ್ತದಂತೆ. ಉಗ್ರರಥ ಅನ್ನುವ ಮೃತ್ಯುವಿನ ಸ್ವರೂಪವನ್ನು ವಿವರಿಸ್ತಾ, ರೂಪಸ್ಥ ಶತ್ರು ವ್ಯಸನಂಬಲಸ್ಯ ಶೋಕಸ್ಥ ಹೇತುರ್ನಿಧನಂ ರತೀನಾಂ ನಾಶಸ್ಮೃತೀನಾಂ ರಿಪು ಇಂದ್ರಿಯಾಣಾಂ. ಆ ಉಗ್ರರಥ ಅನ್ನುವ ಮೃತ್ಯು ಹೇಗಿರ್ತದೆ ಅಂದರೆ, ರೂಪಸ್ಥ ಶತ್ರು 60 ವರ್ಷಗಳಾಗುವಾಗ ನಮ್ಮ ರೂಪ ಸ್ವಲ್ಪ ವಿಕಾರತೆಯನ್ನು ಹೊಂದುತ್ತದೆ, ರೂಪದಲ್ಲಿದ್ದಂತಹ ಮಾರ್ಧವತೆ ನಾಶವಾಗುತ್ತದೆ. ವ್ಯಸನಂ ಬಲಸ್ಯ, ಮಾನಸಿಕವಾಗಿ ನಾವು ದೃಢತೆಯನ್ನು ಕಳೆದುಕೊಳ್ಳುವಂತಹ ಸನ್ನಿವೇಶದಲ್ಲಿರ್ತೇವೆ. ಶೋಕಸ್ಥ ಹೇತುರ್ನಿಧನಂ ರತೀನಾಂ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಶಾಶ್ವತವಾದ ಕೆಲವು ದುಃಖಗಳನ್ನು ಅನುಭವಿಸುವುದಕ್ಕೆ ಅವಕಾಶ ಇದೆ. ನಾಶ ಸ್ಮೃತೀನಾಂ, ಇದು ಬಹಳ ಕೆಟ್ಟದ್ದು. ನಾವು ಯಾವ ವಿದ್ಯೆಯನ್ನು ಅಧ್ಯಯನ ಮಾಡಿದ್ದೇವೆ ಆ ವಿದ್ಯೆ ಮರೆತು ಹೋಗುವುದಕ್ಕೆ ಪ್ರಾರಂಭ ಆಗ್ತದೆ. ರಿಪುಹು ಇಂದ್ರಿಯಾಣಾಂ, ನಮ್ಮ ದೇಹದ ಅಂಗಗಳೇ ನಮಗೆ ಶತ್ರುವಾಗಿ ಪರಿಣಮಿಸ್ತದೆ. ನಿತ್ತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಕೂತಲ್ಲಿ ಕೂತುಕೊಳ್ಳುವುದಕ್ಕಾಗುವುದಿಲ್ಲ. ನಮ್ಮ ದೇಹದ ಸಂಧಿಭಾಗಗಳಲ್ಲಿ ಅಸಹನೀಯವಾದಂತಹ ನೋವು ಉಂಟಾಗ್ತದೆ. ಇದನ್ನು ಉಗ್ರರಥ ಅನ್ನುವ ಮೃತ್ಯು, ಉಗ್ರರಥ ಅನ್ನುವ ಅಭಿಧಾನದಿಂದ ಅಜ್ಞಾನಿಗಳು ಕರೀತಾರೆ. ಆ ಸನ್ನಿವೇಶದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಶಾಂತಿ ಪ್ರಕ್ರಿಯೆಯನ್ನು ನಡೆಸಿದಾಗ ಆ ಉಗ್ರರಥ ಮೃತ್ಯುವನ್ನು ಜಯಿಸುವಂತಹ ಅಂತಃಶಕ್ತಿಯನ್ನು ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಆ ಪೂಜಾಸ್ತುತಿ ಪ್ರಣತಿಭಿ ಮುದಿತಾ ಗೃಹಾಸ್ತೆ ಕುರುವಂತಿ ಅನಿಷ್ಟಗತಯೋಪಿ ಜನಸ್ಯ ಲಕ್ಷ್ಮೀ. ಆ ನವಗ್ರಹರ ದಶಾಮಾನದಿಂದ ನಮಗೆ ಯಾವುದಾದರೂ ಅನಿಷ್ಟಗಳು ಬರುವುದಿದ್ದರೆ, ಅಥವಾ ಈ ಉಗ್ರರಥ ಅನ್ನುವಂತಹ ಮೃತ್ಯು ನಮ್ಮನ್ನು ಪೀಡಿಸುವುದಿದ್ದರೆ, ಅದಕ್ಕೆ ಬೇಕಾದಂತಹ ಶಾಂತಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿದಾಗ, ನಾವು ನಡೆಸಿದಂತಹ ಪ್ರಕ್ರಿಯೆಗಳಿಂದ ಸಂತುಷ್ಟರಾದಂತಹ ಆದಿತ್ಯಾದಿ ನವಗ್ರಹರು, ಅವರಿಗೆ ನಿಯಾಮಕನಾದಂತಹ ಲಕ್ಷ್ಮೀ ನರಸಿಂಹದೇವರು ಪೂಜಾಸ್ತುತಿ ಪ್ರಣತಿಭಿ ಮುದಿತಾ ಗೃಹಾಸ್ತೆ, ನಾವು ಮಾಡಿದ ಪೂಜೆ, ನಮಸ್ಕಾರ, ದಾನ, ಯಜ್ಞಗಳಿಂದ ಸಂತುಷ್ಟರಾದಂತಹವರು ಅನಿಷ್ಟಗತಯೋಪಿ ಜನಸ್ಯ ಲಕ್ಷ್ಮೀ, ಅನಿಷ್ಟ ಸ್ಥಾನದಲ್ಲಿದ್ದು ಅನಿಷ್ಟವಾಗ್ತದೆ ಅಂತ ಇದ್ದರೂ ಕೂಡ ನಾವು ಮಾಡಿದ ಸತ್ಕರ್ಮದ ಫಲವಾಗಿ ನಮಗೆ ಅವರು ಶ್ರೇಯಸ್ಸನ್ನೇ ಅನುಗ್ರಹಿಸ್ತಾರಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ಮಾರ್ಕಂಡೇಯ ಹೋಮ ಅನ್ನುವ ಮಾರ್ಕಂಡೇಯ ಶಾಂತಿ ಅನ್ನುವ ವಿಧಿಯನ್ನು ನಡೆಸುವುದಕ್ಕೆ ಹೇಳ್ತಾರೆ. ಈ ಮಾರ್ಕಂಡೇಯ ಶಾಂತಿಗೂ ಈ 60ನೇ ವರ್ಷಕ್ಕೂ ಏನಪ್ಪ ಸಂಬಂಧ ಅಂತ ಕೇಳಿದರೆ, ಮಾರ್ಕಂಡೇಯ ಅನ್ನುವ ಮೃಕಂಡು ಮಹರ್ಷಿಗಳ ಮಗ. ತನಗೆ ಸಂತತಿ ಇಲ್ಲ ಅಂತ ಶಿವನನ್ನು ತಪಶ್ಚರ್ಯೆಯಿಂದ ಮೃಕಂಡು ಋಷಿಗಳು ಸಾಕ್ಷಾತ್ಕರಿಸಿಕೊಂಡಾಗ ಮೃಕಂಡು ಅವರಿಗೊಂದು ವಿಚಿತ್ರವಾದ ನಿಬಂಧನೆಯನ್ನಿಡ್ತಾರೆ. ಮೃಕಂಡುವಿಗೆ ಶಿವದೇವರು ವಿಚಿತ್ರವಾದ ನಿಬಂಧನೆಯನ್ನಿಡ್ತಾರೆ. ದೀರ್ಘಾಯುಷಿಯಾದಂತಹ ಮಗನ ಅವಶ್ಯಕತೆ ಇದೆಯೇ, ಅಥವಾ ಅಲ್ಪಾಯುಷಿಯಾಗಿ ಮಹಾಜ್ಞಾನಿಯಾದ ಮಗ ಬೇಕೋ, ದೀರ್ಘಾಯುಷಿಯಾಗಿ ಅಜ್ಞಾನಿಯಾದ ಮಗ ಬೇಕು ಅಂತ ಹೇಳಿದಾಗ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮಾನವಾದಂತಹ ವಸ್ತು ಭಗವಂತನ ಸೃಷ್ಟಿಯಲ್ಲಿ ಬೇರೊಂದಿಲ್ಲ.
ಹಾಗಾಗಿ ಅಲ್ಪಾಯುಷಿಯಾದರೂ ಚಿಂತಿಲ್ಲ, ಮಹಾಜ್ಞಾನಿಯಾದ ಮಗನನ್ನು ನೀನು ಅನುಗ್ರಹಿಸಬೇಕು ಅಂತ ಶಿವನಲ್ಲಿ ಪ್ರಾರ್ಥಿಸಿದಾಗ ಅವನಿಗೆ ಪುತ್ರ ಸಂತತಿಯೊಂದನ್ನು ಶಿವದೇವರು ತನ್ನ ಪ್ರಸಾದ ರೂಪವಾಗಿ ಅನುಗ್ರಹಿಸ್ತಾರೆ. ಕೇವಲ 9 ವರ್ಷ ಆಯುಷ್ಯ ಇರುವಂತಹ ಆ ಮಗನಿಗೆ ಮಾರ್ಕಂಡೇಯ, ಮೃಕಂಡುವಿನ ಮಗನೆಂದೇ ಅರ್ಥ ಬರುವಂತಹ ಆ ಶಬ್ದದಿಂದ ಮಾರ್ಕಂಡೇಯನ್ನು ಅಭಿಧಾನದಿಂದ ಆತನನ್ನು ನಾಮಕರಣ ಪ್ರಕ್ರಿಯೆಗೆ ಒಳಪಡಿಸಿ ಸತ್ಸಂಸ್ಕಾರ ಸಂಪನ್ನನಾಗಿ 9 ವರ್ಷಗಳಲ್ಲೇ ಮಹಾಜ್ಞಾನಿಯಾದ್ದರಿಂದ ಶಾಸ್ತ್ರಗಳನ್ನು, ವೇದವನ್ನು, ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ತನ್ನ ಆಶ್ರಮದಲ್ಲಿರ್ತಾ ತನ್ನ ಮಾತಾಪಿತೃಗಳು ಇಲ್ಲದೇ ಇರತಕ್ಕಂತಹ ಸನ್ನಿವೇಶದಲ್ಲಿ ಕಶ್ಯಪಾದಿ ಋಷಿಗಳು ಆಶ್ರಮ ಪ್ರದೇಶಕ್ಕೆ ಬರ್ತಾರೆ. ವಯಸ್ಸಿನಲ್ಲಿ ಅತ್ಯಂತ ಎಳೆಯನಾದರೂ ಕೂಡ ಅವರ ಯೋಗ್ಯತೆಯನ್ನು, ಅವರದ್ದಾದಂತಹ ಅರ್ಹತೆಯನ್ನು ಮನಗಂಡು ಆ ಮಾರ್ಕಂಡೇಯ ಅವರಿಗೆ ಆದರೋಪಚಾರವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಿಸಿದಾಗ ಸಂತುಷ್ಟರಾದಂತಹ ಕಶ್ಯಪಾದಿ ಸಪ್ತರ್ಷಿಗಳು ದೀರ್ಘಾಯುಷ್ಮಾನುಭವ ಅಂತ ಆಶೀರ್ವಾದ ಮಾಡ್ತಾರೆ. ವರ ಕೊಟ್ಟದ್ದಲ್ಲ, ಆಶೀರ್ವಾದ ಮಾಡೋದು. ವರ ಕೊಟ್ಟರೆ ಅದು ಖಂಡಿತವಾಗಿಯೂ ಪರಿಣಾಮವನ್ನು ಕೊಡಬೇಕು. ಆಶೀರ್ವಾದ ಮಾಡೋದಂದರೆ ನೀನು ದೀರ್ಘಾಯುಷ್ಯ ಆಗಬೇಕು ಅನ್ನುವುದು ನಮ್ಮ ಮನಸ್ಸು, ನಮ್ಮ ಸಂಕಲ್ಪ ಅಂತ. ಆದರೆ ಮಹಾಜ್ಞಾನಿಗಳಾದವರಿಗೆ ಗೊತ್ತಿರ್ತದೆ, ಕೆಲವೇ ದಿವಸಗಳಲ್ಲಿ ಇವನಿಗೆ 9 ವರ್ಷ ಪೂರ್ಣವಾಗ್ತದೆ. 9 ವರ್ಷ ಪೂರ್ಣವಾದಾಗ ಇವನನ್ನು ಮೃತ್ಯು ಪೀಡಿಸ್ತದೆ, ಇವ ತನ್ನ ದೇಹತ್ಯಾಗ ಮಾಡಲೇಬೇಕು ಅನ್ನುವ ಸತ್ಯ ಗೊತ್ತಿದ್ದರೂ ಪರಮ ಪವಿತ್ರವಾದ ಪಂಚಾಕ್ಷರಂ ಪರಿಪಠನ್ ವರಮಂತ್ರರಾಜಂ ಧ್ಯಾಯಂ ಸದಾ ಪಶುಪತಿಂ ಶರಣಂ ವ್ರಜೇತ್ಸಾಹ ಅನ್ನುವ ನಿಯಮವನ್ನು ಅವನಿಗಿಟ್ಟು ಪರಮ ಪವಿತ್ರವಾದ ಪಂಚಾಕ್ಷರ ಮಂತ್ರವನ್ನು ಅವನಿಗೆ ಉಪದೇಶಿಸಿ, ನಿನ್ನ ಆಪತ್ಕಾಲದಲ್ಲಿ ಈ ಮಂತ್ರ ನಿನ್ನನ್ನು ರಕ್ಷಿಸ್ತದೆ ಅಂತ ಆ ಮಂತ್ರೋಪದೇಶವನ್ನು, ಮಂತ್ರದ ಅನುಷ್ಠಾನ ಕ್ರಮವನ್ನು ಉಪದೇಶಿಸಿ ಅವರು ಅವರ ಕಾರ್ಯಕ್ಕೆ ತೆರಳುತ್ತಾರೆ. ಭಕ್ತಿಶ್ರದ್ಧೆಯಿಂದ ಪಂಚಾಕ್ಷರ ಮಂತ್ರವನ್ನು ಅನುಷ್ಠಾನ ಮಾಡ್ತಾ ದಿನ ಹೋಗುತ್ತದೆ. ಇವನ 9ನೇ ವರ್ಷ ಪರಿಸಮಾಪ್ತಿಯಾಗ್ತದೆ. ಆ 9ನೇ ವರ್ಷ ಪರಿಸಮಾಪ್ತಿಯಾಗುವ ಸನ್ನಿವೇಶದಲ್ಲಿ ಸ್ವಭಾವತಃ ಮೃತ್ಯುದೇವತೆಯಿಂದ, ಯಮನಿಂದ ಪ್ರೇಷಿತರಾದಂತಹ ಯಮ ಭಟರು ಬಂದು ಇವನ ಪ್ರಾಣವನ್ನು ಸರಿಯಾದ ರೀತಿಯಲ್ಲಿ ಬಂಧಿಸಿ ಯಮಲೋಕಕ್ಕೆ ವಿಚಾರಣೆಗಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಪ್ರಯತ್ನಿಸಿದಾಗ ಇವನ ದೇಹದ ದಿವ್ಯ ತೇಜಸ್ಸನ್ನು ನೋಡಿ ಹೆದರಿ ಹೋಗ್ತಾರೆ. ಸ್ವಯಂ ಯಮನೇ ದಂಡಧಾರಿಯಾಗಿ ಮಹಿಷವಾಹನನಾಗಿ ಅಲ್ಲಿಗೆ ಆಗಮಿಸಿ ಮೃತ್ಯುಪಾಶವನ್ನು ಹಾಕಿ ಎಳೆದಾಗ ಅದರಿಂದ ನೋವುಂಡಂತಹ ಮಾರ್ಕಂಡೇಯ ಶಿವನನ್ನು ಧ್ಯಾನಿಸ್ತಾನೆ. ಆ ನೋವು ಶಿವನ ಚಿತ್ತಕ್ಕೆ ಸರಿಯಾದ ರೀತಿಯಲ್ಲಿ ವೇದ್ಯವಾಗಿ ಆ ಕ್ಷಣದಲ್ಲೇ ಶಿವ ಪ್ರತ್ಯಕ್ಷನಾಗ್ತಾನೆ. ಯಮನೊಡನೆ ಯುದ್ಧ ಮಾಡಿ ಮಾರ್ಕಂಡೇಯನ ಮೃತ್ಯುಪಾಶವನ್ನು ಬಿಡುಗಡೆ ಮಾಡುತ್ತಾನೆ. ನವವರ್ಷಾಯುಷಂ ಪ್ರಾಪ್ತ್ಯ ತಪತಾ ಮಹತಾಪುರ ಸಪ್ತಕಲ್ಪಕೃತಂ ಏನ ಅಂತ ಮಾರ್ಕಂಡೇಯನ ಧ್ಯಾನದಲ್ಲಿ ಬರ್ತದೆ. ಕೇವಲ 9 ವರ್ಷ ಆಯುಷ್ಯ ಇದ್ದಂತಹ ಶಿವನ ಶ್ರದ್ಧಾಭಕ್ತಿಯ ಅನುಷ್ಠಾನದಿಂದ ಸಪ್ತಕಲ್ಪಕೃತಂ ಏನ ಕೋಟ್ಯಾಂತರ ವರ್ಷದ ಆಯುಷ್ಯವನ್ನು ಹೊಂದುತ್ತಾನೆ. ಅಷ್ಟೇ ಅಲ್ಲ, ಆ ಕೋಟ್ಯಾಂತರ ವರ್ಷದ ಆಯುಷ್ಯವನ್ನು ಆತನಿಗೆ ಅನುಗ್ರಹಿಸಿದಂತಹ ಶಿವದೇವರ ಆ ದಿವ್ಯ ರೂಪಕ್ಕೆ ಮೃತ್ಯುಂಜಯ ಎನ್ನುವ ಅಭಿಧಾನ ಆ ಸಂದರ್ಭದಲ್ಲಿ ತಾನಾಗಿ ಋಷಿಮನಿಗಳಿಂದ ಸ್ತುತಿರೂಪವಾಗಿ ಕೊಡಲ್ಪಡುತ್ತದೆ. ಹೀಗೆ ಮೃತ್ಯುದೇವತೆ ಎದುರಿಗೆ ಬಂದರೂ ವಿಚಲಿತನಾಗದೆ ಶಿವನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಕೇವಲ 9 ವರ್ಷ ಆಯುಷ್ಯವನ್ನೇ ದೀರ್ಘಾಯುಷ್ಯ ಸಪ್ತಕಲ್ಪ ಪರ್ಯಂತರವಾಗಿ ವಿಸ್ತರಿಸುವುದಕ್ಕೆ ವೇದಿಕೆಯನ್ನಾಗಿಸಿಕೊಂಡಂತಹ ಆ ಪುಣ್ಯಾತ್ಮನ ದಿವ್ಯವಾದಂತಹ ಸ್ಮರಣೆ, ಆ ಪುಣ್ಯಾತ್ಮನಿಗೆ ಹವಿರ್ಭಾಗ ಸಮರ್ಪಣೆ ಇತ್ಯಾದಿಗಳನ್ನು 60ನೇ ವರ್ಷದಲ್ಲಿ ಮಾಡುವುದರಿಂದ ನಾವು ಕೂಡ 60 ವರ್ಷ ಆಯಿತು, ಯಾವ ಕಾರಣದಿಂದ ವಿಚಲಿತರಾಗಬೇಕಾಗಿಲ್ಲ. ನಾವು ಕೂಡ ಇನ್ನು ಮುಂದಿನ ಆಯುಷ್ಯವನ್ನು ಶೇಷಾಯುಷ ತೋಷಯೇ ಸಂತೋಷವಾಗಿ ಅನುಭವಿಸುವುದಕ್ಕೆ ಬೇಕಾದಂತಹ ಅಂತಃಶಕ್ತಿಯನ್ನು, ಭಗವದನುಗ್ರಹವನ್ನು ಪಡೆಯುವುದಕ್ಕೆ ಆತನ ಆರಾಧನೆಯನ್ನು, ಆತನದ್ದಾದಂತಹ ಸತ್ಪ್ರೇರಣೆಯನ್ನು ಪಡೆಯಬೇಕು ಅನ್ನುವುದಕ್ಕಾಗಿ ಮಾರ್ಕಂಡೇಯ ಶಾಂತಿಯನ್ನು ಆ ಸಂದರ್ಭದಲ್ಲಿ ನಡೆಸುವುದಕ್ಕೆ ಜ್ಞಾನಿಗಳು ವಿಚಿಸ್ತಾರೆ. ಇನ್ನೂ ಮಾರ್ಕಂಡೇಯ ಶಾಂತಿಯನ್ನು ಆ ಸಂದರ್ಭದಲ್ಲಿ ಮಾಡುವುದಕ್ಕೆ ಬಹಳಷ್ಟು ಮಹತ್ವ ಯಾಕೆ ಕೇಳಿದರೆ, ಮಾರ್ಕಂಡೇಯನಿಗೂ ಸಪ್ತಕಲ್ಪ ಪರ್ಯಂತರ ದೀರ್ಘಾಯುಷ್ಯ ಸಿದ್ಧಿಯಾಯಿತು. ದೀರ್ಘಾಯುಷ್ಯ ಸಿದ್ಧಿಯಾದ ಮೇಲೂ ಪುಷ್ಪಭದ್ರಾ ನದೀ ತೀರದಲ್ಲಿ ತಪಶ್ಚರ್ಯೆಯಲ್ಲಿ ನಿರತನಾಗ್ತಾನೆ. ತಪಶ್ಚರ್ಯೆಯಲ್ಲಿ ನಿರತನಾದಾಗ ಯಾವಾಗಲೂ ಋಷಿಗಳಾದವರಿಗೆ ಹವಿರ್ಭೋಜನ ಇಲ್ಲ, ಅವರಿಗೆ ಹವಿರ್ಭಾಗವನ್ನು ಸಮರ್ಪಿಸುವ ಕ್ರಮ ಇಲ್ಲ. ಪುರೋಹಿತ ಕೃಷ್ಣ ಭಟ್ರಿಗೆ ಗೊತ್ತಿದೆ, ಅವರಿಗೆ ಏನಿದ್ರೂ ತರ್ಪಣ ಮತ್ತು ಪೂಜೆ ಮಾತ್ರ. ದೇವತೆಗಳ ಹಾಗೆ ಯಜ್ಞದಲ್ಲಿ ಹವಿರ್ಭಾಗ ಋಷಿಗಳಿಗೆ ಸಮರ್ಪಿಸುವುದಕ್ಕಿಲ್ಲ.
ಆದರೂ ಮಾರ್ಕಂಡೇಯ ಅನ್ನುವ ಅಭಿಧಾನದಿಂದ ಋಷಿಶ್ರೇಷ್ಠರಿಗೆ ಹವಿರ್ಭಾಗ ಸಮರ್ಪಿಸುವುದಕ್ಕಿದೆ. ಅದರ ಹಿನ್ನೆಲೆಯಲ್ಲೂ ಅವರ ಸಾಧನೆ ಬಹಳಷ್ಟಿದೆ. ತನಗೆ ಸಪ್ತಕಲ್ಪ ಪರ್ಯಂತರವಾದ ದೀರ್ಘಾಯುಷ್ಯವನ್ನು ದೇವರು ಅನುಗ್ರಹಿಸಿದ. ಆ ಆಯುಷ್ಯವನ್ನು ತಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಪುಷ್ಪಭದ್ರಾ ನದೀ ತೀರದಲ್ಲಿ ತಪಶ್ಚರ್ಯೆಯಲ್ಲಿ ಕುಳಿತಾಗ ಆತನ ತಪಸ್ಸನ್ನು ಕೆಡಿಸುವುದಕ್ಕೆ ಬಹಳಷ್ಟು ಬೇರೆ ಬೇರೆ ರೀತಿಯ ಪ್ರಯತ್ನಗಳಾದರೂ ಏಕಾಗ್ರ ಮನಸ್ಸಿನಿಂದ ಆತ ತಪಶ್ಚರ್ಯೆಯಲ್ಲಿ ನಿರತನಾಗುತ್ತಾನೆ. ನಿರತನಾದಾಗ ಸ್ವಯಂ ಭಗವಂತ ಗರುಡ ವಾಹನನಾಗಿ ಅವನ ಮುಂದೆ ಪ್ರಕಟಗೊಳ್ಳುತ್ತಾನೆ. ನೀನು ವರವನ್ನು ಬೇಡು, ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳಿದಾಗ ಪ್ರಹ್ಲಾದನ ಹಾಗೆ ವರವನ್ನು ನಿರಾಕರಿಸಿದವರು ಲೋಕದಲ್ಲಿ ಇಬ್ಬರು ಮಾತ್ರ, ಒಬ್ಬ ಪ್ರಹ್ಲಾದ ಮತ್ತು ಮಾರ್ಕಂಡೇಯ. ಪ್ರಹ್ಲಾದನು ನರಸಿಂಹಾವತಾರದಲ್ಲಿ ನಿನಗೆ ವರವನ್ನು ಕೊಡ್ತೇನೆ, ಏನಾದರೂ ಕೇಳು ಅಂತ ಕೇಳಿದಾಗ, ನೀನು ವರ ಕೊಡ್ತೀ ಅಂತ ನಿನ್ನನ್ನು ಧ್ಯಾನಿಸಿದ್ದಲ್ಲ, ನೀನು ನನಗೆ ಬೇಕು ಅನ್ನುವ ಭಾವದಿಂದ ನಾನು ಧ್ಯಾನಿಸಿದ್ದೇನೆ. ಯಾವುದೋ ಜನ್ಮಾಂತರಿದ ಸುಕೃತದಿಂದ ನಿನ್ನ ಒಂದು ಪ್ರೇರಣೆಯಿಂದ ನಿನ್ನನ್ನು ಧ್ಯಾನಿಸುವಂತಹ ಚಿತ್ತವೃತ್ತಿ ನನ್ನಲ್ಲಿತ್ತು ಹೊರತು ನೀನು ನನಗೆ ವರ ಕೊಡ್ತೀ ಅಂತ ನಾನು ಧ್ಯಾನ ಮಾಡಿದ್ದಲ್ಲ ಅಂತ ಪ್ರಹ್ಲಾದ ಹೇಳ್ತಾನೆ. ಹಾಗೆಯೇ ಮಾರ್ಕಂಡೇಯನು ಹೇಳ್ತಾನೆ, ಲೋಭಿತೋ ನಾನು ಮೇನೆ, ನನಗೆ ವರವನ್ನು ಕೊಡುವುದರ ಮೂಲಕ ನನ್ನ ಜೀವನದಲ್ಲಿ ಲೋಭವನ್ನು ಬರುವ ಹಾಗೆ ಮಾಡಬೇಡ ದೇವರೇ ಅಂತ ಹೇಳಿ ನೀನು ನನಗೆ ಪ್ರಕಟನಾಗಿದ್ದಿ, ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ ಹೊರತು ಬೇರೇನೂ ವರ ಬೇಡ, ನನಗೆ ಬೇಕಾದಷ್ಟು ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಿ. ಆ ಕಾಲವನ್ನು ನಾನು ಸದುಪಯೋಗಪಡಿಸುವುದಕ್ಕಾಗಿ ತಪಶ್ಚರ್ಯೆಯಲ್ಲಿದ್ದೆ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ. ಬೇರೆ ಯಾವುದೇ ವಿಧವಾದಂತಹ ವೃತ್ತಿಯಿಂದ, ಬೇರೆ ಯಾವುದೇ ವಿಧವಾದಂತಹ ಮಾತುಕತೆಯಿಂದ, ಬೇರೆ ಯಾವುದೇ ವಿಧವಾದಂತಹ ಪ್ರವೃತ್ತಿಯಿಂದ ಆ ಆಯುಷ್ಯವನ್ನು ನನಗೆ ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ತಪಶ್ಚರ್ಯೆಯಲ್ಲಿ ತೊಡಗಿದೆ ಅಂತ ಹೇಳಿದಾಗ ಭಗವಂತನೇ ಅವನಿಗೆ 3 ವರವನ್ನು ಕೊಡ್ತಾನೆ. ಯಾವುದೇ ದೇವತೆಗಳಿಗೆ ಇಲ್ಲದೇ ಇರುವ ಆಕಾಶ ಗಮನ, ಹವಿರ್ಭೋಜನ, ವರಪ್ರದಾನ. ಋಷಿಗಳಿಗೆ ವರಪ್ರದಾನ ಮಾಡುವಂತಹ ಅವಕಾಶಗಳಿರುವುದಿಲ್ಲ. ಆದರೂ ಮಾರ್ಕಂಡೇಯನಿಗೆ ಯಾರು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಬೇಕಾದ ವರವನ್ನು ಅನುಗ್ರಹಿಸುವ ಸಾಮರ್ಥ್ಯ. ಹವಿರ್ಭೋಜನ, ಯಜ್ಞದಲ್ಲಿ ಮಾರ್ಕಂಡೇಯನಿಗೆ ಇಂಥ ಆಹುತಿಯನ್ನು ಕೊಟ್ಟಾಗ ಅದನ್ನು ದೇವತೆಗಳ ಹಾಗೆ ಸ್ವೀಕರಿಸುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ. ಹಾಗೆಯೇ ದೇವತೆಗಳ ಹಾಗೆ ಆಕಾಶಗಮನ, ಹವಿರ್ಭೋಜನ, ಆಕಾಶಗಮನ, ವರಪ್ರದಾನ, ಈ 3 ವರಗಳನ್ನು ಭಗವಂತ ಸಂತುಷ್ಟನಾಗಿ ತನ್ನದಾದಂತಹ ಅನುಗ್ರಹದಿಂದ ಆತನಿಗೆ ಲಭಿಸುವಂತೆ ಮಾಡ್ತಾನೆ. ಆ ಕಾರಣದಿಂದ ಮಾರ್ಕಂಡೇಯನನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿದಾಗ 60ನೆಯ ವರ್ಷದ ಆ ಒಂದು ಕಾಲಘಟ್ಟದಲ್ಲಿ ಬರಬಹುದಾದಂತಹ ಉಗ್ರರಥ ಅನ್ನುವಂತಹ ಮೃತ್ಯುವನ್ನು ಜಯಿಸುವಂತಹ ಅಂತಃಶಕ್ತಿಯನ್ನು ಮಾರ್ಕಂಡೇಯರು ಭಗವದ್ ಅನುಗ್ರಹವನ್ನು ಪಡೆದಂತಹ ಆ ಮಹನೀಯ ನಮಗೆ ಅನುಗ್ರಹಿಸುವುದರ ಮೂಲಕ ಸರ್ವವಿಧವಾದಂತಹ ಮೃತ್ಯು ಸಮಾನವಾದಂತಹ ಅನಿಷ್ಟಗಳನ್ನು ಪರಿಹರಿಸುವ ಮಾನಸಿಕವಾದಂತಹ ಧೈರ್ಯ, ಶೌರ್ಯ, ಪರಾಕ್ರಮಗಳು ಲಭ್ಯವಾಗ್ತದೆ. ಆ ಸನ್ನಿವೇಶದಲ್ಲಿ ಈ ಒಂದು ಭಜನೆಯ ಕಾರ್ಯಕ್ರಮ, ಭಜನೆ ಅನ್ನೋದು ದೇವರನ್ನು ಶ್ರದ್ಧಾಭಕ್ತಿಯಿಂದ ಒಲಿಸಿಕೊಳ್ಳುವುದಕ್ಕೆ ಬಹಳಷ್ಟು ಸುಲಭವಾದಂತಹ ಒಂದು ಮಾರ್ಗ ಇದು. 60ನೆಯ ವರ್ಷದ ಪರ್ವಕಾಲದಲ್ಲಿ ಭಜನೆಯ ಮೂಲಕ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ತಾನು ಮಾತ್ರ ಪಡೆದುಕೊಳ್ಳುವುದಲ್ಲ, ಮಳೆ ಬರುವಾಗ ಒಬ್ಬನ ಮನೆಗೆ ಅಂತ ಬರುವುದಿಲ್ಲ, ಇಡೀ ಲೋಕಕ್ಕೆ ಯಾವ ರೀತಿ ಮಳೆಯದ್ದಾದಂತಹ ಒಂದು ಸತ್ಫಲಗಳು ಲಭ್ಯವಾಗಬೇಕು ಅದೇ ರೀತಿಯಾಗಿ ತನ್ನ ಎಲ್ಲ ಅಭಿಮಾನಿಗಳಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ, ಆಸಕ್ತರಿಗೆ ಅದರ ಸತ್ಫಲ ಲಭ್ಯವಾಗಬೇಕು ಅನ್ನುವ ಕಾರಣದಿಂದ ಗೃಹಸ್ಥಸ್ಯ ಕ್ರಿಯಾ ಸರ್ವಾಹ ನಶೋಭಂತೆ ಗೃಹಮ್ಮಿನ, ಎಲ್ಲೋ ಸಭಾಗೃಹದಲ್ಲಿ ಮಾಡಬಹುದು ಈ ಕಾರ್ಯಕ್ರಮವನ್ನು. ಆದರೆ ಒಬ್ಬ ಗೃಹಸ್ಥನಾದವನಿಗೆ ತಾನು ಸತ್ಕರ್ಮವನ್ನು ನಡೆಸುವುದಕ್ಕೆ ದೇವರು ಮನೆ ಅಂತ ಕೊಟ್ಟಿರುವುದು. ಮನೆಯಲ್ಲಿ ಮಾಡಿದಂತಹ ಸತ್ಕರ್ಮ ಏನಿದೆ ಅದು ಒಬ್ಬ ಗೃಹಸ್ಥನಾದವನಿಗೆ ಅತ್ಯಂತ ಹೆಚ್ಚು ಫಲವನ್ನು ಅನುಗ್ರಹಿಸ್ತದೆ. ಗೃಹಸ್ಥನಾದವನಿಗೆ ಮನೆ ಅನ್ನುವುದು ಇರುವುದೇ ಸತ್ಕರ್ಮದ ಆಚರಣೆಗಾಗಿ ಭಗವಂತ ಕೊಟ್ಟಿರುವುದು. ಆ ಸನ್ನಿವೇಶದಲ್ಲಿ ಈ ಮನೆಯಲ್ಲಿ 7 ದಿನಗಳಿಂದ ವಿಶೇಷವಾದಂತಹ ಆ ಭಜನೆಯ ವಿಷಯದಲ್ಲಿ ತಜ್ಞರೆನಿಸಿದಂತಹ, ಸಾಧಕರೆನಿಸಿದಂತಹ, ಪರಿಣಾಮಕಾರಿಯಾಗಿ ಅದನ್ನು ಸಮಾಜಕ್ಕೆ ನಿರೂಪಿಸುವಂತಹ ಮಹನೀಯರನ್ನು ಕರೆದು ಈ ಭಜನೆಯ ಸೇವೆ. ಭಜನೆ ಅನ್ನೋದು ಭಕ್ತಿಯ ಪರಾಕಾಷ್ಠತೆಯ ಸಂಕೇತ. ಲೋಕದಲ್ಲಿ 3 ಮಂದಿ ದೇವರುಗಳು, ಒಬ್ಬ ಅನ್ನಬ್ರಹ್ಮ, ಒಬ್ಬ ಧನಬ್ರಹ್ಮ, ಇನ್ನೊಬ್ಬ ನಾದಬ್ರಹ್ಮ. ತಿರುಪತಿಯ ಶ್ರೀನಿವಾಸ ಧನಬ್ರಹ್ಮನಾದರೆ ಪಂಢರಪುರದ ಪಾಂಡುರಂಗ ನಾದಬ್ರಹ್ಮ. ಉಡುಪಿಯ ಶ್ರೀಕೃಷ್ಣದೇವರು ಅನ್ನಬ್ರಹ್ಮ. ಈ 3 ಬಿಂಬಗಳು ಕೂಡ ಸೊಂಟಕ್ಕೆ ಕೈಯಿಟ್ಟುಕೊಂಡಂತಹ ಬಿಂಬಗಳು. ಈ ಧನಬ್ರಹ್ಮ ತಾನು ಬೇರೆ ರೀತಿಯಿಂದ
ಭಕ್ತರಿಗೆ ಅನುಗ್ರಹಿಸಿದರೆ ನಾದಬ್ರಹ್ಮನಿಸಿದಂತಹ ಪಂಢರಪುರದ ಪಾಂಡುರಂಗ ವಿಠ್ಠಲ ಇವತ್ತಿಗೂ ಭಜನೆಯಿಂದ ಯಾರು ಆತನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಶ್ರದ್ಧೆಯಿಂದ ಅನುಗ್ರಹಿಸುವಂತಹ ದೇವರು. ಭಜನೆ ಅನ್ನೋದು ಎಲ್ಲ ದೇವತೆಗಳ ಸನ್ನಿಧಾನ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಧಿ. ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಮಧ್ವರು ಭಜನೆಯ ಕುರಿತಾಗಿ ಹೇಳ್ತಾರೆ. ಅದು ಸಂಕೀರ್ತನೆ ಅನ್ನುವುದು ಯಜ್ಞ. ಅದು ಕೇವಲ ಒಂದು ಹಾಡುಗಾರಿಕೆಯಲ್ಲ, ಒಂದು ಪ್ರಸ್ತುತಿ ಅಲ್ಲ. ಅದು ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಕೇವಲ ದೇವರಿಗೆ ಮಾತ್ರ ಅಲ್ಲ, ದೇವರದ್ದಾದಂತಹ ಪರಿವಾರ ದೇವತೆಗಳಿಗೂ ಅಂಗಾವರಣ ದೇವತೆಗಳು ಸಂತೋಷವಾಗುವಂತಹ ಒಂದು ಪ್ರಕ್ರಿಯೆ ಅದು. ಯಜ್ಞೈ ಸಂಕೀರ್ತನ ಪ್ರಾಯೈ ಬೇರೆ ಹೆಚ್ಚು ಪರಿಕರಗಳಿಲ್ಲದೆ ಸಂಕೀರ್ತನ ಯಜ್ಞದಿಂದ ಭಗವಂತನನ್ನು ಕಲಿಯುಗದಲ್ಲಿ ನಾವು ಸಂತೋಷಗೊಳಿಸಿ ಆತನ ಅನುಗ್ರಹ ಪ್ರಸಾದವನ್ನು ಪಡೆಯುವುದಕ್ಕೆ ಅವಕಾಶವಿದೆ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಮಧ್ವರು ನಮಗೆ ಅಪ್ಪಣೆ ಕೊಡಿಸ್ತಾರೆ. ಈ ಭಜನೆಯ ಪದ್ಧತಿ ಪ್ರಾರಂಭವಾದದ್ದು ಆಚಾರ್ಯ ಮಧ್ವರಿಂದ ಪ್ರಾರಂಭವಾದಂತಹ ಭಜನೆಯ ಪದ್ಧತಿ ಅವರ ಶಿಷ್ಯ ಪರಂಪರೆಯವರಿಂದ ಶ್ರೀಪಾದರಾಜರಿಂದ ಬೆಳೆದು, ಯಾಕೆ ಇವತ್ತಿಗೂ ಭಜನೆಯನ್ನು ಹೇಳುವಾಗ ಈ ಶ್ಲೋಕವನ್ನು ಹೇಳಬೇಕಂತೆ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯತೇ ನಮಃ ಅಂತ ಭಜನೆಯ ಪದ್ಧತಿಯಲ್ಲಿ ಅವರನ್ನು ಸ್ಮರಿಸಬೇಕಂತೆ. ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಾಜರ ಶಿಷ್ಯರಾದಂತಹ ಪುರಂದರರು, ಕನಕದಾಸರು, ಅವರ ನಂತರ ಬಂದ ವಿಜಯದಾಸರು, ಗೋಪಾಲದಾಸರಿಂದ ಈ ಭಜನೆಯ ಪದ್ಧತಿ ಹೆಳವನಕಟ್ಟೆ ಗಿರಿಯಮ್ಮನಂತಹ ಮಹನೀಯರಿಂದ ಬೆಳೆದು ಬಂತು. ಅದನ್ನು ಅನುಸರಿಸಿಯೇ, ಭಜನೆಯ ಪದ್ಧತಿಯನ್ನು ಅನುಸರಿಸಿಯೇ ಈ ಶರಣ ಸಾಹಿತ್ಯವೂ ಹೊರಹೊಮ್ಮಿತು. ಹಾಗಾಗಿ ಭಜನೆ ಅನ್ನೋದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಆ ಭಜನೆಗೆಷ್ಟು ಮಹತ್ವ ಇದೆ ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಇವತ್ತಿಗೆ ನಮ್ಮಲ್ಲಿ ಸಮ್ಮನನ ಒಬ್ಬನಿಂದ ಒಬ್ಬನಿಗೆ ಮಾತನಾಡುವುದಕ್ಕೆ, ಒಬ್ಬನಿಂದ ಒಬ್ಬನಿಗೆ ನಮಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿತ್ತು. ಒಂದು ಕಾಲದಲ್ಲಿ ಪರವೂರಿಗೆ ಹೋದವ ಅವ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಸುಖ ಕಷ್ಟಗಳೇನು ಅನ್ನೋದು ಗೊತ್ತಿಲ್ಲದೆ ಇರುವ ಸನ್ನಿವೇಶದಲ್ಲಿ ಮನೆಯವರು ಕಂಗಾಲಾದಾಗ ಆ ಮನೆಯಲ್ಲಿ ಸಾಯಂಕಾಲದ ಹೊತ್ತು ತಾಳವನ್ನು ಸರಿಯಾದ ರೀತಿಯಲ್ಲಿ ಬಾರಿಸ್ತಾ, ಕಾಗದ ಬಂದಿದೆ ನಮ್ಮ ಪದುಮನಾಭನದೋ, ಈ ಕಾಲವನ್ನು ಓದಿಕೊಂಡು ಕಾಲವ ಕಳೆಯಿರುವಂಥ ಶ್ರದ್ಧೆಯಿಂದ ಆ ಭಜನೆಯನ್ನು ಹಾಡಿದಾಗ ಆ ಮನೆಯ ಸದಸ್ಯ ಪರವೂರಿಗೆ ಹೋದವ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಗೊತ್ತಿಲ್ಲದೇ ಇದ್ದರೂ ಆತನ ಪತ್ರ ಬರ್ತಾ ಇತ್ತು. ಹಾಗಿದ್ದರೆ ಭಜನೆ ಅನ್ನೋದು ಅದು ಮಂತ್ರ. ಅದು ಎಲ್ಲ ದೇವತೆಗಳ ಸನ್ನಿಧಾನ ಇರುವಂತಹ ವೇದಮಂತ್ರ ತುಲ್ಯವಾದಂತಹ ವಿಷಯ ಅದು. ಆ ಕಾರಣದಿಂದಲೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸಂಧ್ಯಾಕಾಲದಲ್ಲಿ ಭಕ್ತಿ ಶ್ರದ್ಧೆಯಿಂದ ಒಂದು ಮನೆಯಲ್ಲಿ ಹಾಡಿದರೆ ಆ ಮನೆಯಲ್ಲಿ ಯಾವ ಕಾರಣಕ್ಕೂ ತಿನ್ನುವುದಕ್ಕೋ ಉಣ್ಣುವುದಕ್ಕೋ ಕೊಡುವುದಕ್ಕೋ ದಾರಿದ್ರ್ಯ ಬಾರದೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ತನ್ನ ರಮಣನಾದಂತಹ ವಿಷ್ಣುವಿನ ಜೊತೆ ಖಂಡಿತವಾಗಿ ನೆಲೆಸ್ತಾಳೆ. ಅಷ್ಟು ಮಹತ್ವ ಆ ಭಜನೆಗಿದೆ. ಇನ್ನು ಭಜನೆಯನ್ನು ಭಕ್ತಿಶ್ರದ್ಧೆಯಿಂದಲೇ, ಭಜನೆ ಅನ್ನೋದು ಯಾರೂ ಬೇಕಾದರೂ ಹಾಡಬಹುದು. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿಯಲ್ಲಿ ಉಚ್ಚರಿಪ ದಿವ್ಯ ಮಂತ್ರ. ಮಂತ್ರಾನುಷ್ಠಾನಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಮಂತ್ರಾನುಷ್ಠಾನದ ವ್ಯವಸ್ಥೆಯನ್ನು ಹೊರತುಪಡಿಸಿ ಮಂತ್ರಾನುಷ್ಠಾನವನ್ನು ಮಾಡಿದ ಅದರಲ್ಲಿ ಫಲಗಳು ಕೊರತೆಯಾಗ್ತದೆ. ಆದರೆ ಭಜನೆಗೆ ಹಾಗೊಂದಿಲ್ಲ. ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವ ಸ್ಥಿತಿಯಲ್ಲಿ ಬೇಕಾದರೂ ಭಗವಂತನನ್ನು ಭಜಿಸುವುದಕ್ಕೆ ಅವಕಾಶ ಇರುವಂತಹ ಒಂದು ವಿಶೇಷವಾದಂತಹ ಒಂದು ವಿಧಿ ಭಜನೆ. ಆ ಭಜನೆ ಎಲ್ಲಿ ಸರಿಯಾದ ರೀತಿಯಲ್ಲಿ ನುಡಿಸಲ್ಪಡುತ್ತದೆ, ಆ ತಾಳದ ಶಬ್ದ, ಆ ಭಜನೆಯ ವಿಶೇಷವಾದಂತಹ ಸ್ವರದ ರವ ಕೇಳುವಷ್ಟು ದೂರ ಯಾವುದೇ ಪೈಶಾಚಿಕವಾದ ಬಾಧೆಗಳಿರಲಿ, ಬ್ರಹ್ಮರಾಕ್ಷಸ ಪಿಶಾಚಾದಿಗಳ ತೊಂದರೆ ಇರಲಿ, ಅದು ತಾನಾಗಿಯೇ ಪರಿಹೃತವಾಗಿ ಆ ಭಜನೆಯ ಶ್ರವಣದಿಂದ ಸರ್ವವಿಧವಾದಂತಹ ಪಾಪಗಳೂ ಪರಿಹಾರವಾಗಿ ಸರ್ವವಿಧವಾದಂತಹ ಅಭ್ಯುದಯ ಸಿದ್ಧಿಯಾಗುವಂತಹ ಒಂದು ವಿಶೇಷವಾದಂತಹ ವಿಧಿ ಭಜನೆ. ಭಜನೆಯಲ್ಲಿ ಭಕ್ತಿ ಅನ್ನುವುದು ಬಹಳ ವಿಶೇಷವಾದದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ದೇವರಿಗೆ ಒಂದು ಎಲೆಯನ್ನೋ, ಒಂದು ಪುಷ್ಪವನ್ನೋ, ಒಂದು ಫಲವನ್ನೋ, ಯಾವುದನ್ನು ಬೇಕಾದರೂ ಕೊಡೋಣ. ಅದನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದಾಗ ದೇವರದನ್ನು ಸಂತೋಷಚಿತ್ತದಿಂದ ಸ್ವೀಕರಿಸ್ತಾನೆ. ಭಕ್ತಿ ಅನ್ನೋದು ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹೋ ಹಿ ಭಕ್ತಿ. ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹೋ ಹಿ ಭಕ್ತಿ. ಭಕ್ತಿ ಅನ್ನುವ ಆ ಶಬ್ದವನ್ನು ವಿವೇಚಿಸ್ತಾ ಜ್ಞಾನಿಗಳು ಭಗವಂತನ ಮಾಹಾತ್ಮ್ಯವನ್ನು,
ಅವನದ್ದಾದಂತಹ ಸರ್ವೋತ್ತಮತೆಯನ್ನು ಸರಿಯಾದ ರೀತಿಯಲ್ಲಿ ಮನಗಂಡು ಅವನಲ್ಲಿ ನಿರಂತರವಾದಂತಹ ಸ್ನೇಹವನ್ನು ಸಾಧಿಸುವಂತಹ ಆ ಭಾವ ಏನಿದೆ ಅದಕ್ಕೆ ಹೆಸರು ಭಕ್ತಿ. ಭಕ್ತಿಯಿಂದ ಸಮರ್ಪಿಸಲ್ಪಟ್ಟಂತಹ ಯಾವುದೇ ವಸ್ತು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಅಂತಹ ಭಕ್ತಿಯೋ ಯಾವುದೇ ಒಂದು ಕರ್ಮದಲ್ಲೂ ಕೂಡ ಮಂತ್ರಹೀನಂ ಕ್ರಿಯಾಹೀನಂ ಅನ್ನುವ ಆ ಪ್ರಕ್ರಿಯೆಯಲ್ಲಿ ಯಾವುದೇ ವಿಧವಾದಂತಹ ಭಗವಂತನ ಪೂಜಾ ವಿಧಿವಿಧಾನಗಳಲ್ಲಿ ಲೋಪದೋಷಗಳಿದ್ದರೂ ಆ ಲೋಪದೋಷಗಳನ್ನು ದೇವರು ಭಕ್ತಿಯ ಮೂಲಕ ತುಂಬಿಸಿಕೊಳ್ತಾನೆ. ತುಂಬಿಸಿ ಆ ಭಕ್ತಿಯ ಮೂಲಕ ಸಂತುಷ್ಟನಾಗುತ್ತಾನೆ. ಆ ಭಕ್ತಿ ಅನ್ನುವುದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಆ ಭಕ್ತಿಯ ಮೂಲಕ ದೇವರನ್ನು ಒಲಿಸಿಕೊಂಡಂತಹ ಬಹಳಷ್ಟು ಮಂದಿ ಇದ್ದಾರೆ. ಅಬ್ದಾರ್ಥೇನ ಹರಿಂ ಪ್ರಸನ್ನಮಕರೋತ್ ಔತ್ತಾನ ಪಾದಶಿಶು. ಏನೂ ಪರಿಕರಗಳಿಲ್ಲದೆ ಮಧುವನದಲ್ಲಿ ಧ್ರುವ ಕೇವಲ ಭಕ್ತಿಯಿಂದ ದೇವರನ್ನು ಒಲಿಸಿ ಆ ದೇವರದ್ದಾದಂತಹ ಅನುಗ್ರಹದ ಪರಿಣಾಮವಾಗಿ ತನ್ನ ತಂದೆಯ ತೊಡೆಯಲ್ಲಿ ಸ್ಥಾನ ಇಲ್ಲದೇ ಇದ್ದರೂ ಇವತ್ತಿಗೂ ನಕ್ಷತ್ರ ರೂಪದಲ್ಲಿ ಉತ್ತರ ದಿಕ್ಕಿನಲ್ಲಿ ತನ್ನದಾದಂತಹ ಸ್ಥಾನವನ್ನು ನಿಶ್ಚಿಂತೆಯಿಂದ ಆಚಂದ್ರಾರ್ಕ ಪರ್ಯಂತರ ಅನುಭವಿಸುವುದಕ್ಕೆ ಕಾರಣವಾದದ್ದು ಭಕ್ತಿ. ಅಬ್ದಾರ್ಥೇನ ಹರಿಂ ಪ್ರಸನ್ನಮಕರೋತ್ ಔತ್ತಾನ ಪಾದಶಿಶು. ಸಪ್ತಾಹೇನ ನೃಪೋ ಪರೀಕ್ಷಿತ್. 7 ದಿವಸದಲ್ಲಿ ತನಗೆ ಸರ್ಪ ಕಚ್ಚಿ ಮರಣ ಬರ್ತದೆ ಅಂತ ಗೊತ್ತಿದ್ದರೂ ಆ 7 ದಿವಸವನ್ನು ತಾನು ಸದುಪಯೋಗಪಡಿಸಿಕೊಳ್ಳಬೇಕು. ಆ 7 ದಿವಸ ಆದರೂ ತನಗೆ ಒಳ್ಳೆಯ ಕಾರ್ಯ ಮಾಡೋದಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿ ಯಾವುದೇ ಮರಣ ಭಯದಿಂದ ವಿಚಲಿತನಾಗದೆ 7 ದಿನಗಳ ಪರ್ಯಂತರವಾಗಿ ಭಾಗವತ ಮಹಾಪುರಾಣವನ್ನು ಶ್ರವಣ ಮಾಡಿದಂತಹ ಆ ಪರೀಕ್ಷಿತನಿಗೆ 7ನೆಯ ದಿವಸದಲ್ಲೇ ಮರಣ ಬಂತು ಅಂತಾದರೂ ಕೂಡ ಆ ಭಾಗವತವನ್ನು ಶ್ರವಣ ಮಾಡಿದ ಕಾರಣದಿಂದ ಆತನದ್ದಾದಂತಹ ಆ ಚೈತನ್ಯವನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ದೇವಲೋಕದಿಂದ ವಿಮಾನಗಳು ಬಂದಿತ್ತಂತೆ. ಗಂಗಾ ತೀರದಲ್ಲಿ ಆ ವಿಮಾನ ಇಳಿದ ಕುರುಹು ಇವತ್ತಿಗೂ ಅತ್ಯಂತ ಸುದೃಢವಾಗಿ ಬಂಡೆ ಕಲ್ಲಿನ ಮೇಲೆ ಚಿತ್ರಿತವಾದದ್ದನ್ನು ನಾವು ಹರಿದ್ವಾರದಲ್ಲಿ ನೋಡುವುದಕ್ಕೆ ಅವಕಾಶ ಇದೆ. ನೃಪೋ ಪರೀಕ್ಷಿತ ಅಬಲ ಯಾಮಾರ್ಧತ ಪಿಂಗಲ ಅನ್ನುವ ಒಬ್ಬಾಕೆ ವೇಶ್ಯೆ. ವೃತ್ತಿಯಿಂದ ವೇಶ್ಯೆಯಾದರೂ ಭಗವಂತನ ಮೇಲೆ ಶ್ರದ್ಧೆಯಿಂದ ಆರಾಧನೆ ಮಾಡುವಂತಹ ಪ್ರವೃತ್ತಿ ಅವಳದ್ದಿತ್ತು. ಆದರೆ ಕೇವಲ ಯಾಮಾರ್ಧತ ಪಿಂಗಲ ಅರ್ಧ ಯಾಮ ಪರ್ಯಂತರ ದೇವರನ್ನು ಸ್ಮರಿಸುವುದರ ಮೂಲಕ ಅವಳು ತಾನು ಜೀವನದಲ್ಲಿ ಪತಿತೆಯಾಗಿದ್ದರೂ ಅಹಲ್ಯೆಯ ಹಾಗೆ ಭಗವಂತನ ಅನುಗ್ರಹದಿಂದ ಪಾವನತ್ವವನ್ನು ಹೊಂದಿ ಕೇವಲ ಅರ್ಧ ಯಾಮ ಪರ್ಯಂತರ ದೇವರನ್ನು ಭಕ್ತಿಯಿಂದ ಸ್ಮರಿಸಿದ್ದರ ಪರಿಣಾಮವಾಗಿ ಭಕ್ತಿ ಅನ್ನುವಂತಹ ದಿವ್ಯವಾದ ಯೋಗದ ಪರಿಣಾಮವಾಗಿ ಅವಳಿಗೆ ಮೋಕ್ಷ ಪ್ರಾಪ್ತಿಯಾಗಿತ್ತು. ಖಟ್ವಾಂಗೋ ಘಟಿಕಾದ್ವಯೇನ. ಖಟ್ವಾಂಗ ಅನ್ನುವಂತಹ ಒಬ್ಬ ಚಕ್ರವರ್ತಿ ದೇವತೆಗಳಿಗೆ ನೇರವಾಗಿ ಭೂಮಿಯಿಂದ ಆ ಸ್ವರ್ಗವನ್ನೇರುವುದರ ಮೂಲಕ ಸಹಾಯವನ್ನು ಮಾಡ್ತಾ ಇದ್ದ ಅತ್ಯಂತ ಯೋಗನಿಷ್ಠನಾದಂತಹ ಒಬ್ಬ ಚಕ್ರವರ್ತಿ. ದೇವಲೋಕದಲ್ಲಿ ದೇವತೆಗಳಿಗೆ ರಾಕ್ಷಸರಿಂದ ಆಪತ್ತು ಬಂದಾಗ ಸ್ವರ್ಗವನ್ನೇರಿ ಯುದ್ಧ ಮಾಡುವುದರ ಮೂಲಕ ರಾಕ್ಷಸರ ಭಯವನ್ನು ನಿವಾರಿಸ್ತಾ ಇದ್ದ ಪುಣ್ಯಾತ್ಮ. ಹೀಗೆ ಒಂದು ದಿವಸ ದೇವಲೋಕಕ್ಕೆ ಹೋಗಬೇಕಾಗಿ ಬಂತು. ದೇವಲೋಕದಲ್ಲಿ ಯುದ್ಧ ಮಾಡ್ತಾ 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 ನಾನು ಇನ್ನೆಷ್ಟು ಕಾಲ ಯುದ್ಧ ಮಾಡಬಲ್ಲೆ, ಎಷ್ಟು ಸಾಮರ್ಥ್ಯ ನನ್ನಲ್ಲಿ ಉಳಿದಿರಬಹುದು ಅಂತ ಆಲೋಚನೆ ಮಾಡಿ ನೇರ ಬಾಣಪ್ರಯೋಗ ಮಾಡ್ತಾ ಬ್ರಹ್ಮದೇವರಲ್ಲಿ ಕೇಳ್ತಾನೆ, ನನಗೆ ಇನ್ನೆಷ್ಟು ವರ್ಷ ಆಯುಷ್ಯ ಇದೆ. ಬ್ರಹ್ಮದೇವರು ಹೇಳ್ತಾರೆ, ಘಟಿಕಾದ್ವಯೇನ, ಇನ್ನು ಇರುವುದು ನಿನಗೆ 48 ನಿಮಿಷಗಳ ಆಯುಷ್ಯ. ಆ 48 ನಿಮಿಷದಲ್ಲಿ ನಿನ್ನ ಜೀವನ ಅಂತ್ಯವಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ಅಲ್ಲೇ ತನ್ನ ಧನುರ್ಬಾಣಗಳನ್ನಿಟ್ಟು ಯೋಗಾರೂಢನಾಗಿ ದೇವರ ಸ್ಮರಣೆ ಮಾಡಿದಾಗ ಆತನಿಗೆ ಆ ಕೇವಲ 48 ನಿಮಿಷಗಳ ಶ್ರದ್ಧಾಭಕ್ತಿಯ ಸ್ಮರಣೆ ಆತನನ್ನು ಮೋಕ್ಷವನ್ನೇರುವಂತೆ ಮಾಡಿತ್ತು. ನವತಿ ಪ್ರಾಯೋಪಿ ತಂ ನಂವ್ಯಥೆ ತಂ ಕಾರುಣ್ಯನಿಧಿಂ ಪ್ರಪದ್ಯಹರಣಂ ಶೇಷಾಯುಷಾತೋಷಯೇ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ವಯಸ್ಸು ಹೋಯಿತು ಅಂತ ನಾವು ಯಾವ ಕಾರಣದಿಂದಲೂ ಚಿಂತಿಸದೆ ಶೇಷಾಯುಷಾತೋಷಯೇ, ಇನ್ನೆಷ್ಟು ಆಯುಷ್ಯ ದೇವರು ಕೊಟ್ಟಿದ್ದಾನೋ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳುವುದಕ್ಕೆ ತಂ ಕಾರುಣ್ಯನಿಧಿಂ ಪ್ರಪದ್ಯ ಶರಣಂ, ನಾವು ಶರಣು ಹೊಂದುವುದಕ್ಕೆ ಎಲ್ಲ ರೀತಿಯಿಂದಲೂ ಯೋಗ್ಯತಾವಂತನಾದಂತಹ ಭಗವಂತನನ್ನು ಶರಣು ಹೊಂದಬೇಕು. ಅದರಿಂದ ಶೇಷಾಯುಷಾತೋಷಯೇ, ನಮಗೇನು ದೇವರಿಂದ ಉಳಿದ ಆಯುಷ್ಯ ಇದೆ ಅನುಗ್ರಹೀತವಾದದ್ದು, ಆ ಉಳಿದ ಆಯುಷ್ಯದಲ್ಲಿ ಸಂತೋಷವಾಗಿ ನಮ್ಮದಾದಂತಹ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಆ ಕರ್ಮದ ಆ ಸಾರ್ಥಕತೆಯನ್ನು ಜೀವನದಲ್ಲಿ ಅನುಭವಿಸ್ತಾ ನಾವು
ದೇವರದ್ದಾದಂತಹ ಅನುಗ್ರಹದಿಂದ ಇಹತ್ರ ಸುಖವನ್ನು ಪರತ್ರ ಮೋಕ್ಷವನ್ನು ಅನುಭವಿಸಬಹುದು ಅನ್ನೋದು ಭಾಗವತದ ಸಂದೇಶ. ಭಕ್ತಿ ಅನ್ನೋದು ಮಾನಸಿಕವಾದಂತಹ ಒಂದು ಸಂಸ್ಕಾರ ವಿಶೇಷ. ಆ ಮಾನಸಿಕವಾದಂತಹ ಸಂಸ್ಕಾರ ವಿಶೇಷವನ್ನು ಸರಿಯಾದ ರೀತಿಯಲ್ಲಿ ಪ್ರಚುರಪಡಿಸುವುದಕ್ಕೆ ಭಜನೆ ಅನ್ನೋದು ಒಂದು ಸುಲಭವಾದಂತಹ ಮಾರ್ಗ. ಹಾಗಾಗಿ ಬಹಳಷ್ಟು ಯೋಗಿಗಳು, ಬಹಳಷ್ಟು ಜ್ಞಾನಿಗಳು, ಅದರ ಜೊತೆಗೆ ಚೊಖಾಮಿಳನಂತಹ ವ್ಯಕ್ತಿಗಳು ತಮ್ಮದಾದಂತಹ ಅಭಂಗದ ರಚನೆಯ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ವಿಠ್ಠಲರನ್ನು ಸ್ತುತಿಸುವ ಮೂಲಕ ಇವತ್ತಿಗೂ ಕೂಡ ಭಕ್ತಿ ಅನ್ನೋದು ಆ ಕೀರ್ತನೆಗಳು ಮಂತ್ರ ಸದೃಶವಾಗಿ, ಮಂತ್ರ ತುಲ್ಯವಾಗಿ, ಮಂತ್ರದಷ್ಟೇ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಸತ್ಫಲವನ್ನು ಅನುಗ್ರಹಿಸ್ತದೆ. ಅಂತಹ ಒಂದು ವಿಶೇಷವಾದಂತಹ ಸಂಕೀರ್ತನ ಯಜ್ಞ ಇವತ್ತಿನ ದಿವಸದವರೆಗೆ ಇಲ್ಲಿ ಸಂಪನ್ನಗೊಂಡಿದೆ. ನಡೆದಿದೆ ಅನ್ನುವುದಕ್ಕಿಂತ ಅದು ಸಂಪನ್ನಗೊಂಡಿದೆ ಅಂತ ಹೇಳುವುದಕ್ಕೆ ಆ ಶಬ್ದಕ್ಕೆ ಆ ಕ್ರಿಯೆ ಹೆಚ್ಚು ಅರ್ಹವಾಗಿದೆ. ಹಾಗಾಗಿ ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲುವ, ನಿಂತರೆ ನಲಿವ, ಸುಲಭನೋಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿದೆಯದೆ. ಇಷ್ಟು ಸುಲಭ ದಾರಿ ಇದ್ದರೂ ನಾವು ಅದನ್ನು ಮಾಡುವುದಿಲ್ವಲ್ಲ ಅಂತ ಪುರಂದರದಾಸರು ತನ್ನನ್ನು ತಾನೇ ಬೈದುಕೊಳ್ತಾರೆ. ಹಾಗೆ ನಾವು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಾವು ಮಲಗಿ ಹಾಡಿದರೆ ಕುಳಿತು, ಕುಳಿತರೆ ನಿಂತು, ನಿತ್ತರೆ ನಲಿದು ಕೇಳುವಂತಹ ಆ ಒಂದು ಭಜನೆಯ ಆ ದಿವ್ಯವಾದ ಕಾರ್ಯಕ್ರಮ ಈ ಒಂದು ವಿಶೇಷವಾದಂತಹ ಸನ್ನಿವೇಶದಲ್ಲಿ ಇಲ್ಲಿ ಸಂಘಟಿಸಲ್ಪಟ್ಟು ಸಂಪನ್ನಗೊಂಡಿದೆ. ಇದನ್ನು ಸದುಪಯೋಗಪಡಿಸಿಕೊಂಡ ನೀವೆಲ್ಲ ಖಂಡಿತವಾಗಿಯೂ ಧನ್ಯರು. ನಾಗೇಂದ್ರ ಬಾಳಿಗ ವಿದ್ಯಾಬಾಳಿಗ ದಂಪತಿಗಳ ಮತ್ತು ಅವರ 3 ಚಿರಂಜೀವಿಗಳ, ಅವರ ಇಡೀ ಪರಿವಾರದವರ ಸಹೋದರ ಸಹೋದರಿಯರ ಎಲ್ಲ ರೀತಿಯದ್ದಾದಂತಹ ಅನಿಷ್ಟಗಳು ಖಂಡಿತವಾಗಿಯೂ ಪರಿಹಾರವಾಗುತ್ತದೆ. ಅವರ ಈ ಒಂದು ಸಾಧನೆ, ಈ ಸಹೃದಯತೆ, ನನಗೇನು ಅವರನ್ನು ಹೊಗಳಿ ಆಗಬೇಕಾದದ್ದಿಲ್ಲ. ಆದರೂ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಗುರುತಿಸಬೇಕು ಅಂತ ರಘುವಂಶ ಅನ್ನುವ ಕಾವ್ಯದಲ್ಲಿ ಕಾಳಿದಾಸ ಹೇಳ್ತಾನೆ. ಕಾಳಿದಾಸ ಯಾಕೆ ಅದನ್ನು ಹೇಳ್ತಾನೆ ಕೇಳಿದರೆ, ದಿಲೀಪ ಅನ್ನುವಂತಹ ಸೂರ್ಯವಂಶೀಯನಿಗೆ ಮಕ್ಕಳಾಗಿರೋದಿಲ್ಲ. ಯಾಕೆ ಮಕ್ಕಳಾಗಿರೋದಿಲ್ಲ ಅಂತ ವಸಿಷ್ಠರಲ್ಲಿ ಅವ ಕೇಳಿದಾಗ, ನೀನು ಸ್ವರ್ಗಕ್ಕೆ ಹೋದಾಗ ಕಾಮಧೇನು ಕಲ್ಪವೃಕ್ಷದ ಅಡಿಯಲ್ಲಿ ವಿಶ್ರಮಿಸ್ತಾ ಇದ್ಲು. ಅಂತಹ ಲೋಕಕ್ಕೆ ಕ್ಷೇಮವನ್ನು ಅನುಗ್ರಹಿಸುವ ಕಾಮಧೇನು ನೀನು ನಂದನ ವನದ ಸೌಂದರ್ಯವನ್ನು ಅನುಭವಿಸುವ ಭರದಲ್ಲಿ ಅವಳನ್ನು ಗೌರವಿಸಲಿಲ್ಲ. ಅವಳ ಒಳ್ಳೆಯತನವನ್ನು ನೀನು ಮನನ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ನಿನಗೆ ಮಕ್ಕಳಾಗಲಿಲ್ಲ ಅಂತ ವಸಿಷ್ಠರು ಹೇಳ್ತಾರೆ. ಹಾಗೆಯೇ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ಮರಿಸಿಕೊಳ್ಳಬೇಕು. ಸ್ಮರಿಸದೇ ಇದ್ದರೆ ಈ ಸಮಾಜ ಪಾಪಿಯಾಗ್ತದೆ. ಹಾಗಾಗಿ ನಾಗೇಂದ್ರ ಬಾಳಿಗರನ್ನು ಹೊಗಳಿ ಆಗಬೇಕಾದದ್ದಿಲ್ಲ ಅವರಿಗೆ. ಆದರೂ ನಾನೊಬ್ಬ ಅವರ ಅಭಿಮಾನಿಯಾಗಿ, ಅವರ ಆತ್ಮೀಯನಾಗಿ, ಒಬ್ಬ ವೈದಿಕನಾಗಿ ಆ ದಂಪತಿಗಳ ಅವರ ಚಿರಂಜೀವಿಗಳ ಈ ಮನೆಯ ಸರ್ವವಿಧವಾದ ಅನಿಷ್ಟಗಳು ಕಳೆದು ಇನ್ನು ಮುಂದೆ 70ನೇ ಶಾಂತಿ ಆಗಬೇಕಾಗಿದೆ. ಆಮೇಲೆ 80ನೆಯ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ, ಶತಮಾನ ಶಾಂತಿ ನಾಗೇಂದ್ರ ಬಾಳಿಗ ದಂಪತಿಗಳ ಅವರ ಚಿರಂಜೀವಿಗಳ ಉಪಸ್ಥಿತಿಯಲ್ಲಿ ಈ ಮನೆಯಲ್ಲಿ ನಡೆಯಲಿ. ತಾಯಿ ತಂದೆಯವರು ಮಾತಾಪಿತೃಗಳು ನಡೆದ ರುಜುಮಾರ್ಗದಲ್ಲಿ ಮಕ್ಕಳೂ ನಡೆದು ತಾನು ಮಾತ್ರ ಉಣ್ಣುವುದಲ್ಲ, ತನ್ನ ಸಹಚರರನ್ನು, ತನ್ನ ಕೆಲಸಗಾರರನ್ನೂ ಕೂಡ ಮನೆಯ ಸದಸ್ಯರಿಗಿಂತ ಹೆಚ್ಚು ಅಭಿಮಾನದಿಂದ ನೋಡುವ ನಾಗೇಂದ್ರ ಬಾಳಿಗ ದಂಪತಿಗಳಿಗೆ ದೇವರು ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಲಿ. ನನಗೂ ಅವರಿಗೂ ಯಾವುದೋ ಜನ್ಮಾಂತರದ ಋಣ. ಆ ಕಾರಣದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಎಲ್ಲೋ ವಿಜಯವಾಡದಲ್ಲಿ ಇರಬೇಕಿತ್ತು. ಆದರೂ ಅವರ ಆತ್ಮೀಯತೆ ನನ್ನನ್ನು ಕಟ್ಟಿಹಾಕಿದೆ. ಈ ಸಂಬಂಧ ಹೀಗೆ ಉಳಿಯಲಿ. ನಾಗೇಂದ್ರ ಬಾಳಿಗರ, ಅವರ ಪರಿವಾರದವರ, ನಾಗೇಂದ್ರ ಬಾಳಿಗ ದಂಪತಿಗಳ ಚಿರಂಜೀವಿಗಳ ಜೀವನ ಉತ್ತರೋತ್ತರ ಶ್ರೇಯಸ್ಸನ್ನು ಆ ಭಗವಂತನ ಅನುಗ್ರಹದಿಂದ ಹೊಂದುವಂತಾಗಲಿ. ಇನ್ನಷ್ಟು ಸತ್ಕರ್ಮಗಳು, ಸಮಾಜಮುಖಿ ಕಾರ್ಯಗಳು ಈ ಮನೆಯ ಯಜಮಾನರಾದ ನಾಗೇಂದ್ರ ಬಾಳಿಗ ದಂಪತಿಗಳಿಂದ ಸಮಾಜಮುಖಿಯಾದ ಭಗವಂತನಿಗೆ ಸಮರ್ಪಿಸಲ್ಪಡಲಿ ಅಂತ ಹೇಳ್ತಾ, ಅವರು ಹೇಳಿದ ಸಮಯಕ್ಕಿಂತ 7 ನಿಮಿಷ ನಾನು ಹೆಚ್ಚು ತೆಗೆದುಕೊಂಡೆ. ಅದಕ್ಕಾಗಿ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ಆತ್ಮೀಯ ಆಸ್ತಿಕ ಬಂಧುಗಳೇ, ಅತ್ಯಂತ ಸೀಮಿತ ಅವಧಿಯಲ್ಲಿ ಅತ್ಯಂತ ತಮ್ಮ ವಿದ್ವತ್ಪೂರ್ಣ ವಾಣಿಯಲ್ಲಿ ಸಾರ್ಥಕ ಜೀವನದ ಬಗ್ಗೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ವಿದ್ವಾನ್ ವೇದಮೂರ್ತಿ ಪಂಜ ಭಾಸ್ಕರ್ ಭಟ್ರವರು.
ಅವರಿಗೆ ಶ್ರೀ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಶ್ರೀ ನಾಗೇಂದ್ರ ಬಾಳಿಗ ಕುಟುಂಬದ ಪರವಾಗಿ ಹಾಗೂ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ ಅವರಿಗೆ ನಾವು ಒಂದು ಸನ್ಮಾನವನ್ನು ನೆರವೇರಿಸಲಿದ್ದಾರೆ. ಸನ್ಮಾನ ಅವರಿಗೆ ಅಗತ್ಯ ಇಲ್ಲ, ಆದರೆ ಸನ್ಮಾನವನ್ನು ನಾವು ಅತ್ಯಂತ ಗೌರವಪೂರ್ವಕ ನೀಡ್ತಾ ಇದ್ದೇವೆ. ಅತ್ಯಂತ ಪ್ರೀತಿ ಆದರ ಅಭಿಮಾನಗಳ ಪೂರಿತವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜ್ಞಾನಿಗಳಾದ ವಾಗ್ಮಿಗಳಾದ ಪಂಜ ಭಾಸ್ಕರ್ ಭಟ್ರವರೇ, ಇಲ್ಲಿ ನೆರೆದಿರುವ ವೈದಿಕರೇ, ಸಭಿಕರೇ, ಪಂಜಾ ಭಾಸ್ಕರ್ ಭಟ್ರಿಗೆ ನಾನು ಒಂದು 15 ದಿವಸ ಮುಂಚೆ ಫೋನ್ ಮಾಡಿ ತಿಳಿಸಿದ್ದೆ, ಸ್ವಾಮಿ ಹೀಗೆ ಉಂಟು, ನಮ್ಮಲ್ಲಿ ಈ ಕಾರ್ಯಕ್ರಮ ಹೀಗೆ ನಡೀತಾ ಉಂಟು, ನೀವು ಬರಬೇಕಂತ ಹೇಳುವಾಗ ಅವರದ್ದು ಆ್ಯಕ್ಚುಯಲ್ ಕಾರ್ಯಕ್ರಮದ ಶೆಡ್ಯೂಲ್ ಎಲ್ಲ ಫುಲ್ ಆಗಿದೆ. ಆದರೂ ನೀವು ಒಂದು ಮಾತು ಹೇಳಿ ಆ ದಿವಸಕ್ಕೆ ನಾನು ಅಲ್ಲಿರ್ತೀನಿ ಅಂತ ಹೇಳಿದರು. ಪುನಃ ಹೇಳಿಲ್ಲ, ನನಗೆ ಡೇಟ್ ಹೇಳಿ ಟೈಮ್ ಹೇಳಿ ಅಷ್ಟೇ, ನಾನು ಬರ್ತೀನಿ ಅಂತ. ನಮ್ಮ ಒಂದು ಆ ಸ್ನೇಹ ಮತ್ತು ವ್ಯಕ್ತಿತ್ವ ಅವರದ್ದು ನಮ್ಮ ಮನೆಯ ಮೇಲೆ ಯಾವಾಗಲೂ ಅವರ ಆಶೀರ್ವಾದ ಇರಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಮತ್ತು ಈಗಲೇ ಇಲ್ಲಿಂದಲೇ ಅವರು ಸೀದಾ ಏರ್ಪೋರ್ಟಿಗೆ ಹೋಗಿ ಇಲ್ಲಿಂದ ವಿಜಯವಾಡಕ್ಕೆ ಹೈದರಾಬಾದಿಗೆ ಹೋಗುವವರಿದ್ದಾರೆ. ಮತ್ತು ಪುನಃ ಮನೆಗೆ ಬರೋದು ಒಂದು 4-5 ದಿವಸ ಹೋಗ್ತದ ಅಂತೇಳಿ ಅವರು 3 ದಿವಸದ ನಂತರ ಪುನಃ ಮನೆಗೆ, ಪುನಃ ಅಲ್ಲಿಂದ ಹೊರಡುವಂಥದ್ದು. ಅವರದ್ದೊಂದು ಆ ಸಂಸ್ಕೃತ ಕಾಲೇಜ್ ಅಥವಾ ಸಂಸ್ಕೃತದ ಬಗ್ಗೆ ಆಗಲಿ ಯಾವುದೇ ಒಂದು ಅವರ ರೆಪ್ರೆಸೆಂಟೇಷನ್ ಅಂತ ಹೇಳಿದರೆ ಅಷ್ಟು ಒಂದು ಘನಸ್ಥಿಕೆಯ ರೆಪ್ರೆಸೆಂಟೇಷನ್ ಅದು. ಅಂತಹ ವ್ಯಕ್ತಿ ಇವತ್ತು ಇಲ್ಲಿದ್ದಾರೆ. ಅವರನ್ನು ನಾನು ಸಣ್ಣ ಪ್ರಮಾಣದಲ್ಲಿ ಒಂದು VNR ಗೋಲ್ಡ್ ಅಂತೇಳಿ ನಾಗೇಂದ್ರ ಬಾಳಿಗ ಫ್ಯಾಮಿಲಿ ಪರವಾಗಿ ಸನ್ಮಾನಿಸಬೇಕಂತೇಳಿ ತಿಳಿದುಕೊಂಡಿದ್ದೇನೆ. ನಮ್ಮ ಪಂಜಾ ಭಾಸ್ಕರ್ ಭಟ್ರವರಿಗೆ ನಾನು ಒಂದು ಸಣ್ಣ ಒಂದು ಫಲಕವನ್ನು ಕೊಡಬೇಕಂತೇಳಿದರೆ ಅದರಲ್ಲಿ ಶ್ರೀಯುತರಾದ ಪಂಜಾರ್ ಭಾಸ್ಕರ್ ಭಟ್ ಆಧ್ಯಾತ್ಮಿಕ ಜ್ಞಾನಿ ಮತ್ತು ವಾಗ್ಮಿ ಈ ಎರಡನ್ನು ನಾನು ಅದರಲ್ಲಿ ಬರೆದಿದ್ದೇನೆ, ಆ ಫಲಕದಲ್ಲಿ ಬರೆದಿದ್ದೇನೆ. ಅದರಲ್ಲಿ ಶ್ರೀ ನಾಗೇಂದ್ರ ಬಾಳಿಗ ಷಷ್ಠಬ್ದಿ ಸಮಾರಂಭದ ಪ್ರಯುಕ್ತ 26/4/2022 ನನ್ನ ಜನ್ಮದಿನ, ಆ ದಿವಸಕ್ಕೆ ಅಂತೇಳಿ ಇದನ್ನು ಬರೆದಿದ್ದೇನೆ. ಅದರಲ್ಲಿ ನಮ್ಮ ವಟಪುರಾಧೀಶನ ಒಂದು ಭಾವಚಿತ್ರವನ್ನು ಕೂಡ ಹಾಕಿದ್ದೇನೆ ಮತ್ತು ನಮ್ಮ ದಂಪತಿಗಳ ಭಾವಚಿತ್ರಗಳನ್ನು ಕೂಡ ಅದರಲ್ಲಿ ಹಾಕಿ ಒಂದು ಫಲಕವನ್ನು ಮಾಡಿದ್ದೇನೆ. ಅದನ್ನು ನಾನು ಅವರಿಗೆ ಅರ್ಪಿಸ್ತೇನೆ. ಅವರು ಅದನ್ನು ತಗೊಂಡು ನಮ್ಮನ್ನು ಆಶೀರ್ವದಿಸಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದೀಗ ಶಲ್ಯವನ್ನು ಹಾಗೆ ಪುಷ್ಪಹಾರವನ್ನು ಹಾಗೆ ಫಲಪುಷ್ಪಗಳನ್ನು ಹರಿವಾಣವನ್ನು ಭಾಸ್ಕರ್ ಭಟ್ರಿಗೆ ನಮ್ಮೆಲ್ಲರ ಅಭಿಮಾನ ಆಧಾರಗಳ ಸಂಕೇತವಾಗಿ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಆಧ್ಯಾತ್ಮಿಕ ವಾಗ್ಮಿ ಎಂಬ ಬಿರುದನ್ನು ಕೂಡ ಅವರಿಗೆ ಈ ಶುಭ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಅವರು ದಯವಿಟ್ಟು ಸ್ವೀಕರಿಸಬೇಕು, ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅತ್ಯಂತ ಸೀಮಿತ ಅವಧಿಯಲ್ಲಿ ಅವರು ಅತ್ಯಂತ ವಿದ್ವತ್ಪೂರ್ಣವಾಗಿ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ಮಗದೊಮ್ಮೆ ಎಲ್ಲ ಆಸ್ತಿಕ ಬಂಧುಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ಶ್ರೀ ದೇವರಾಯ ಕಿಣಿಯವರು ಮಂಗಳೂರಿನಿಂದ ಆಗಮಿಸಿದ್ದಾರೆ. ಅವರ ತಂಡ ಇದರ ಬಳಿಕ ಶ್ರೀ ದೇವರಾಯ ಕಿಣಿಯವರಿಂದ ಈ ಭಜನ್ ಸಂಧ್ಯಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. VNR Gold. ವಿ ನಾಗೇಂದ್ರ ಬಾಳಿಗ ಜ್ಯುವೆಲ್ಲರ್. VNR Gold. ವಿ ನಾಗೇಂದ್ರ ಬಾಳಿಗ ಜ್ಯುವೆಲ್ಲರ್.
VNR Gold. ವಿ ನಾಗೇಂದ್ರ ಬಾಳಿಗ ಜ್ಯುವೆಲ್ಲರ್. ಶ್ರೀ ದೇವದತ್ ಪ್ರಭು ಅವರ ಶ್ರೀಮತಿ ಅವರ ಶ್ರೀಲತಾ ಪ್ರಭು ಹಾಗೂ ಅವರ ಮಗಳಾದ ಶ್ರೀ ಧನ್ಯಶ್ರೀ ಪ್ರಭು ಕೂಡ ಇಲ್ಲಿ ಬಂದಿದ್ದಾರೆ. ತಬ್ಲಾದಲ್ಲಿ ಅವರು ಸಹಕರಿಸಲಿಕ್ಕಿದ್ದಾರೆ. ಅದೇ ರೀತಿ ಹಾರ್ಮೋನಿಯಂನಲ್ಲಿ ದತ್ತರಾಜ್ ಮಾಳ್ಸ್ ಇವರು ಸಹಕರಿಸಿದ್ದಾರೆ.
पंढरीनाथ महाराज की जय, सब संतन की जय। जय जय राम कृष्ण हरि हरि जय जय राम कृष्ण 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 हरि जय 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 राम जय 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 राम कृष्ण हरि जय जय राम कृष्ण हरि जय जय राम कृष्ण हरि जय 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 राम जय राम जय 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 राम जय राम जय 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 राम कृष्ण हरि जय जय राम कृष्ण हरि जय जय राम कृष्ण हरि जय राम कृष्ण हरि जय 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 जय राम कृष्ण हरि हरि राम कृष्ण हरि जय जय 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 राम जय जय राम कृष्ण हरि जय जय राम कृष्ण हरि जय जय राम कृष्ण हरि हरि राम कृष्ण हरि जय 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 राम कृष्ण हरि जय 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 राम कृष्ण हरि 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 जय जय राम कृष्ण हरि
तणची इथे असू कारण तणचे मिळेल होय हे काही रबली कसं निशादार घालतो नी 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 ah
रौम्य ही स्वर्गाहून लंका, रौम्य ही स्वर्गाहून लंका, रौम्य ही स्वर्गाहून लंका. इच्छा गिरिदार सागर लहरी, इच्छा गिरिदार सागर लहरी, नादवितीर अभिषेका रौम्य ही स्वर्गाहून लंका, रौम्य ही स्वर्गाहून लंका. इच्छा कीर्तिदार सागर लहरी, नादवितीर गा, सनि धनि धनि नमद मगरे गा. रौम्य ही स्वर्गाहून लंका, रौम्य ही लक्ष्मी लंका दोही भगिनी, लक्ष्मी
उभय उपजलाया जलधि तुन उभय उपजलाया जलधि तुन उभय उपजलाया जलधि तुन यालंके जी दासी पद करी यालंके जी दासी पद करी कमला घेईल का रौम्यीश्वर साऊन लंका इच्छा कीर्तिजा नगर लहरी इच्छा कीर्तिजा सागर लहरी नादवी तीर का धनि 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 रमद मगरिका स्वर्गाउन 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 लंका VNR Gold. ನಾಗೇಂದ್ರ ಬಾಳಿಗ Sony, Guruji, I had promised you that I will be singing something for you. रंगना डारो श्याम जी गोरी पे, इसमें गोरी कौन है आप डिसाइड करो. ये रंगन डारो श्याम जी गोरी पे रंगन डारो श्याम जी रंगन डारो श्याम जी गोरी पे रंगन डारो श्याम जी श्याम जी रंगन डारो श्याम जी श्याम जी श्याम जी रंगन डारो श्याम जी सब सहेली
ಹಸದರೆ ದೇಹಿಗಾಲಿ ರಂಗನ್ನಡ ರೋಜ ರಂಗನ್ನಡ ರೋಜಾಂದಿ ಗೋರಿ ಬೇ ರಂಗನ್ನಡ ರೋಜಾಂದಿ ರಂಗನ್ನಡ ರೋಜಾಂದಿ ಗೋರಿ ಬೇ ರಂಗನ್ನಡ ರೋಜಾಂದಿ पैर नहीं लग सारी पैर नहीं लग सारी सब सहेली हसतर देही गाली रंगन्नड रोजांगी शांगी रंगन्नड रोजांगी कैसे हो खिलाड़ी मनत नाही कैसे हो खिलाड़ी मनत नाही कैसे हो खिलाड़ी मनत नाही कैसे हो खिलाड़ी मन कैसे हो खिलाड़ी मनत नाही कैसे हो खिलाड़ी मनत नाही चोरी न कर हसदर मैं तो हारी रंगन्नड रोजांगी शांगी रंगन्नड रोजांगी शांगी रंगन्नड रोजांगी पैर नहीं लग सारी पैर नहीं लग सारी जब सहेली हसदर देही गाली रंगना 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 रंगन्नड रोजांगी शांगी रंगन्नड रोजांगी पैर नहीं लग सारी पैर नहीं लग सारी सब सहेली हसदर देही गाली रंगन्नड रोजांगी शांगी रंगन्नड रोजांगी रंगन्नड रोजांगी शांगी रंगन्नड रो रंगन्नड रो रंगन्नड रो शांगी किया जोर
संगत संतन की करले कलावा. A human being with the association of people like you or a Guruji, that life is totally different. It's an elevated state of mind. You are just elevated from your mundane activities and you are out of all this normal, regular things what we worry about or what we think about. So on the 60th eve of my dear Nagendra Mam, a mentor, come a great supporter of music, I dedicate this for him. संगत संतन की करले संगत संतन की करले संगत संतन की करले संगत संतन की करले संतन की करले संगत संतन की करले जन्म का सार्थक काचो कर ले संगत संतन की करले संगत संतन की करले संगत संतन की उत्तम नर देह पाया उत्तम नर देह पाया प्राणी इसका आयात काचो कर ले प्राणी उत्तम नर देह पाया प्राणी इसका हित काचो कर ले सद्गुरु चरण जाके आवा सद्गुरु चरण जाके आवा जन्म मरण दूर कर ले जन्म मरण दूर कर ले संगत संतन की करले संगत संतन की करले संगत संतन की
अपना हित कछु कर ले भाई, आखिर अकेला जाना, आखिर अकेला जाना, संगत संतन की, संगत संतन की, संगत संतन की जन्म का सार्थक कछु कर ले, संगत संतन की संगत संतन की संतन संतन की Kabir Das, these songs are very meaningful songs, very meaningful. It's only 2 days life, just enjoy. The last, ultimately you are the only one who is to go out alone. Kabir Ali के एक भजन है सुनो. का बसे कंचा नहीं क्या कंची माल कौन सा मंतल कौन की माल कौन सा मानवा कसं की माझे मायर पण समज आपता माझे माहेर माझे माझे माहेर पंढरी माझे माहेर माझे माहेर पंढरी पंढरी माझे माहेर पंढरी माझे माहेर पंढरी माझे माहेर पंढरी माझे माहेर माझे माहेर माझे माहेर पंढरी आहे भिवरे ताजे आहे भिवरे ताजे आहे भिवरे ताजे
सांगू त्याची ख्याती काय सांगू त्याची ख्याती काय काय सांगू ख्याती काय सांगू हो माझे चंद्रभागा माझी बहीण 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 चंद्रभागा करीत असे पापभंगा पापभंगा माझी बहीण चंद्रभागा 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 करीत असे पापभंगा करीत असे पापभंगा माझे माहेर आय बीवरे ताते आय बीवरे ताते
पंढरी ಸಂಗೀತದಲ್ಲಿ ಸ್ವಲ್ಪ ನಾವು ಬೇರೆ ಒಂದು ಟ್ವಿಸ್ಟ್ ತಗೊಳ್ತಾ ಇದ್ದೇವೆ. ಹೇಗೆಂತ ಹೇಳಿದರೆ 2 ದಿವಸ ಮುಂಚೆ ನಾನು ದೇವರಗಿಣಿಯವರಿಗೆ ಫೋನ್ನಲ್ಲಿ ತಿಳಿಸಿದ್ದೆ, ನಾವು ಕೆಲವು ಚಲನಚಿತ್ರೆಯ ಭಜನ್ಸ್ಗಳನ್ನು, ಅದು ಕರ್ನಾಟಕದಲ್ಲಿ ಉಂಟು, ದಕ್ಷಿಣಾದಿಯಲ್ಲಿ ಉಂಟು, ಅದನ್ನು ಅವರು ಹಿಂದೂಸ್ತಾನಿಯಲ್ಲಿ ಥಾನ್ ಕೊಟ್ಟು ಹಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದೇ ಪ್ರಾಕ್ಟೀಸ್ ಮಾಡಲಿಲ್ಲ. ನೀನು ಯಾವುದಾದ್ರೂ ಒಂದು ನಿಮ್ಮ ಊರಿನವರಿಂದ ಒಂದು 3 ಭಜನೆಯನ್ನು ಸಿಲೆಕ್ಟ್ ಮಾಡು ಕನ್ನಡದ್ದು, ಅದಕ್ಕೆ ನಾನು ಮರಾಠಿಯಲ್ಲಿ ಹಿಂದಿಯಲ್ಲಿ ಯಾವುದರಲ್ಲೂ ನಾನು ಮಾಡ್ತೇನೆ ಅಂತ ಹೇಳಿದರು, ವಿದೌಟ್ ಎನಿ ಪ್ರಾಕ್ಟೀಸ್. ಆದರೆ ಅದನ್ನು ಈಗ ಹೇಗೆ ಆಗ್ತದೆ ಅಂತ ಹೇಳಿ ನಾವು ಒಂದು ಟ್ರಯಲ್ ನೋಡುವ ಇಲ್ಲಿ. ಈಗ ಅದನ್ನು ಹಾಡುವವರು ನಮ್ಮ ಬಂಟ್ವಾಳದವರೇ ಆದ ವಸಂತ ಪ್ರಭುಗಳು, ವಸಂತ ಪ್ರಭುಗಳು. ಅದನ್ನು ಇವರು ದೇವರಾಯಕಣಿಯವರು ಅವರು ಹಾಡ್ತಾರೆ ಅದರೊಟ್ಟಿಗೆ. मानवा मुळे माणूस मालकां सरस तुका जेव्हा का आलाप सुरू करता, आलाप हांव सुरू करता. मानवा सूर्यकडे तंतू बाळ मम्मा एदूर आमी ते बैसले वागुशी बैसू मध्यम 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 मार्ग हल मालकांशनो हल हल मालकांशनो हरि मानवा ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮವೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತುದಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಹೇ ಮಾನವ ಮೂಳೆ ಮಾಂಸದ ತುದಿಕೆ, ದೇಹವು ಮೂಳೆ ಮಾಂಸದ ತುದಿಕೆ. ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರ ಬೊಂಬೆ. ನಂಬಲು ಏನಿದೆ ಸೌಭಾಗ್ಯವೆಂಬೆ
ಮೂಳೆ ಮಾಂಸದ ತಡಿಗೆ. ಉಸಿರಾಡುವ ತನಕ ನಾನು ನನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ, 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 ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ. या नामाचा खीर चाकतो, या नामाचा खीर चाकतो, या नामाचा, या नामाचा, या नामाचा खीर चाकतो. चोकोबाचे गुरे राखतो, या नाम्याच्या खीर चाकतो. खीर चाकतो, या नाम्याच्या खीर चाकतो.
ಕಾನಡ ರಾಧ ಪಂಡರಿಕ ವೇದ ನಾಯಿ ಕಳಲ ವೇದ ನಾಯಿ ಕಳಲ ವೇದ ನಾಯಿ ಕಳಲ ಅಂತ ಪಾರಯ ಕಾನಡ ರಾಧ ಪಂಡರಿಕ ಗಮದ ಮದನಿ ದನಿದ ಧನಿ ಧನಿದ ಮದಮ ಗಮಗದ ಧನಿದ 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 ಧನಿ ಧನಿದ ಧನಿದ ಮದನಿದ ಧನಿದ ಮಗಮದನಿದ ಧನಿ ಧನಿದ ಮದಮ ಗಮಗದ ಗಮದ ಗಮದನಿ ಮದನಿದ ಅನಿದ ಮನಿದ ಮಗದ ಮಗದ काय झालं त्याला त्याच्या पाठीमागे बसून ते बोलतोय तबलावर जास्ती इंटरेस्ट आहे त्याला तू म्हणा बाहेर पुण्या ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ
ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆನು ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆನು ನಾಲಿಗೆ ರೂಢಿಗೋಡೆಯ ಶ್ರೀ ರಾಮನ ನಾಮವ ರೂಢಿಗೋಡೆಯ ಶ್ರೀ ರಾಮನ ನಾಮವ ಪಾಡುತ್ತಲಿರು ಕಂಡ್ಯ ನಾಲಿಗೆ ಪಾಡುತ್ತಲಿರು ಕಂಡ್ಯ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ಹರಿಯ ಸ್ಮರಣೆ ಮಾಡು ನಾಲಿಗೆ ನರ ಹರಿಯ ಭಜಿಸು ಕಂಡ್ಯ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರ ಹರಿಯ ಭಜಿಸು ಕಂಡ್ಯ ನಾಲಿಗೆ ವರದ ಪುರಂದರ ವಿಠಲರಾಯನ ವರದ ಪುರಂದರ ವಿಠಲರಾಯನ ಚರಣ ಕಮಲ ನೆನೆ ನಾಲಿಗೆ ಚರಣ ಕಮಲ ನೆನೆ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಚೆಲುವ ಸುಮುಖ ಘಣಿಯಲ್ಲಿ ತಿಲಕ ನಾಮಗಳು ಕೇಳಮ್ಮಯ್ಯ ಚೆಲುವ ಸುಮುಖ ಗಣಿಯಲ್ಲಿ ತಿಲಕ ನಾಮಗಳು ಕೇಳಮ್ಮಯ್ಯ ಜಲಜಮಣಿಯ ಕೊರಳೊಲು ತುಳಸಿ ಮಾಲೆಗಳು ಕೇಳಮ್ಮಯ್ಯ ತುಲಲಿತ ಕಮಂಡಲ ದಂಡವನ್ನೇ ಧರಿಸಿದ ನೀ ಕೇಳಮ್ಮಯ್ಯ ಕುಳೈರಂಗನಲ್ಲಿ ಜನಿಸಿದ ಪ್ರಹ್ಲಾದನು ತಾನೇ ಎಳಮ್ಮ ತುಂಗಾತೀರದಿ ನಿಂತ ಸುಯತಿವರನ್ಯಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಳು ತುಂಗಾಗಳಮ್ಮ ತುಂಗಾತೀರದಿ ನಿಂತ ಸುಯತಿವರನ್ಯಾರೆ ಕೇಳಮ್ಮಯ್ಯ ತುಂಗಾತೀರದಿ ನಿಂತ ಸುಯತಿವರನ್ಯಾರೆ ಕೇಳಮ್ಮಯ್ಯ ಸುಂದರ ಚರಣರ ವಿಂತ ಶುಭಕುತಿಯಲಿಂದ ಕೇಳಮ್ಮಯ್ಯ ವಂದಿಸಿ ಸ್ತುತಿಸುವ ಭೂಸುರ ರೂಪಲು ಒಂದ ಕೇಳಮ್ಮಯ್ಯ ಚಂದದಲಂಕೃತಿಯಿಂದ ಶೋಭಿಸುವ ಆನಂದ ಕೇಳಮ್ಮಯ್ಯ ಜನಿಸಿದ ಕರುಣಂದಿಗಳ ರಸದ ಸುಂದರಹಿತನೇ ತುಂಗಾತೀರದಿ ನಿಂತ ತುಳಸಿವರ ನ್ಯಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಗುಳು ತುಂಗಾ ಕಡಮ್ಮ ತುಂಗಾತೀರದಿ
ವಿಠಲನ ಧ್ಯಾನಿಸುವ ಕೇಳಂ ಅಭಿನವ ಜನಗಣ ವಿಠಲನ ಧ್ಯಾನಿಸುವ ಕೇಳಮ್ಮಯ್ಯ ಅಭಿವಂದಿಪರಿಗೆ ಅಖಿಲಾರ್ಥವ ಸಲ್ಲಿಸುವ ಕೇಳಮ್ಮಯ್ಯ ನವಮಣಿಯಂಕೃತಿ ಭೂಮಿಯಲ್ಲಿ ರಾಜಿಸುವ ಕೇಳಮ್ಮಯ್ಯ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ರಾಘವೇಂದ್ರ ಶುಭ ಗುಣ ನಿಧಿ ಶುಭ ಗುಣ ನಿಧಿಸಿ ರಾಘವೇಂದ್ರಯತಿ ಶುಭ ಗುಣ ನಿಧಿಸಿ ರಾಘವೇಂದ್ರಯತಿ ಅಬುಜ ಭವಂಡದೊಳು ಪ್ರಫಲ ಕಳಮ್ಮ ತುಂಗಾತೀರದಿ ನಿಂತ ಸುಯತಿವ स्लो असतं त्याच्या बदला अनेक ऊन करूया VNR Gold. पायलिया जनकार मोरी पायलिया जनकार मोरे पायलिया जनकार मोरे पायलिया जनकार मोरे पायलिया 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 जनकार मोरे पायलिया पायलिया जनकार मोरे गणन गणन वागे ऋतुभा
पायलिया जनकार मोरे जनन जनन बाजे ऋतुभा पायलिया जनकार मोरे पिया समझाऊ समझत नाई पिया समझाऊ समझत नाई समझाऊ समझत नाई समझत नाई प्रिय समझाऊ समझत नाई शासन नदयन देखा जनकार मारे पायलिया जनकार मारे पायलिया जनकार मारे जनन जनन बाजे जनभा हाथ तेरा लगा
चपल चरण हरि आयो रे, चपल चरण हरि, चपल चरण हरि आयो, आयो रे मेरे प्राण बुलावन आयो, आयो रे मेरे नैने लुभावन आयो, आयो रे मेरे प्राण लुभावन आयो, ठुमक पद नाच दिसाना बड़माम कोणे नाच नाची ठुमक ठुमक पद ठुमक कुंज मद चपल चरण हरि आयो रे, चपल चरण हरि आयो, चपल चरण हरि आयो, आयो रे मेरे प्राण बुलावन आयो, आयो रे मेरे नैने लुभावन आयो, आयो रे मेरे प्राण लुभावन आयो, आयो। निमिक झिमिक झिम निमिक झिमिक झिमी, निमिक झिमिक झिम निमिक झिमिक झिमी, निमिक झिमिक झिम निमिक झिमिक झिमी, नर्तन पद बिज आयो रे, नर्तन पद बिज आयो, नर्तन पद बिज आयो, आयो रे मेरे प्राण बुलावन आयो, आयो रे मेरे नैने लुभावन आयो, आयो रे मेरे प्राण बुलावन आयो, आयो। कमल कमल कर मुरली मधुर दर, कमल कमल कर मुरली मधुर दर, बंसी बजावन आयो रे, बंसी बजावन आयो, बंसी बजावन आयो, आयो रे मेरे प्राण बुलावन आयो, आयो रे मेरे नैने लुभावन आयो, आयो रे मेरे प्राण बुलावन आयो, आयो। हरिया हरिया वो हरिया 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 ठुमक ठुमक पद ठुमक कुंज मद, ठुमक ठुमक पद ठुमक कुंज मद, चपल चरण हरि आयो रे, चपल चरण हरि आयो, आयो रे मेरे प्राण बुलावन आयो, आयो रे मेरे नैने लुभावन आयो, प्राण बुलावन आयो, हरिया हरिया हरिया
हरिनाम संकीर्तन हो रहा है चेतन के साथ। हरिनाम संकीर्तन की तो अभी थोड़ा कंपटीशन करते हैं, एक माताजी लोग और पिताजी लोग, वो किसका जय जयकार बड़ा है। हम भैया लोग क्या करें बीच में? बीच में भैया लोग क्या करें? मैं माताजी लोग, आप लोग को जय जयकार होना चाहिए। हरिनाम संकीर्तन की लोग नहीं बोलेगा, माताजी लोग नहीं सपोर्ट करते, सपोर्ट बाद में करना। घर में तो सभी सपोर्ट कर रहे हैं, उनके सपोर्ट के बिना तो खुद एक पैसा भी नहीं मिलता। कृष्ण कृष्ण कहिए उठी भोर। आणि आई जाऊ का हरी म्हणा तुम्ही म्हणता, अभी आप लोग का बारी है। हरी म्हणा तुम्ही गोविंद म्हणा। जोर से दिखाना है कि भैया लोगों को आप लोग भी बड़े हैं, उनके बिना आपके बिना उनका नहीं चलता, उनके बिना आपका नहीं चलता। हारना चाहते हैं तो शादी का साथ फेरा लिया, उसी वक्त आप हार गए। हरिनाम संकीर्तन की हरिनाम संकीर्तन की सुनो सुनो साधु जी कैसे चालू करूं? सुन सुन साधो जी, सुन सुन साधो जी, सुन सुन साधो जी, सुन सुन साधो जी, साधो जी, सुन सुन साधो जी, साधो जी, राजा राम कहो जी, कहो जी, राजा राम कहो जी, राजा राम कहो जी। सुन सुन साधो जी, साधो जी, सुन सुन साधो साधो, सुन सुन साधो जी, साधो जी, राजा राम कहो जी, राजा राम कहो। भाव भक्ति का मुका साई, भाव भक्ति का भक्ति का भाव भक्ति का भूखा साई, जो गत नहीं पावे, जो गत नहीं पावे, भरत भूल गए राम दीवाने, भगत भूल गए राम दीवाने, निपत
उग्रसेन की धाम दुमि उग्रसेन की धाम दुमि उग्रसेन की सूरत का खूब देखी सूरत का खूब देखी सूरत क्या खूब देखी तनवारी मेरा मिलत जाने सुदाम की भक्ति सुन सुन साधो जी सुन सुन साधो जी राजा राम कहो जी जोगी राजा राम जोगी राजा कबीर सुन भाई साधो कहत कबीर सुन भाई साधो राम मिलत है भक्ति कहत कबीर सुन भाई साधो राम मिलत है भक्ति जंतर मंतर लतपत होए जंतर मंतर राम भजन से है मुक्ति सुन 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 साधो जी सुन सुन साधो जी राजा राम कहो जी राजा राम कहो जी राजा राम कहो जी राम कहो VNR Gold. नागेंद्र अंदोरानी है घूंघट का मैं तुमको गलत जाओ जाना दुनिया एक और आगो ಆತ್ಮೀಯ ಭಜನಾಸಕ್ತ ಬಂಧುಗಳೇ, ಇವತ್ತಿನ ಮಂಗಲೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸಾರ್ಥಕವಾಗಿ ಜರುಗಿದೆ. ಮಂಗಳವಾದ್ಯ ನಿನಾದದೊಂದಿಗೆ ಪ್ರಾರಂಭವಾದ ಈ ಮಂಗಲೋತ್ಸವ ವಿದ್ವಾನ್ ವೇದಮೂರ್ತಿ ಶ್ರೀ ಪಂಜಾಬ್ ಭಾಸ್ಕರ್ ಭಟ್ ಇವರಿಂದ ಭಕ್ತಿಯೋಗದ ಬಗ್ಗೆ ಪ್ರವಚನ ಹಾಗೂ ಇದೀಗ ಅಭಿನವ ಭೀಮಸೇನ್ ಜೋಶಿ ಎಂದು ಖ್ಯಾತರಾದ ಶ್ರೀ ದೇವರಾಯ ಕಿಣಿ ಇವರ ಅತ್ಯಂತ ಭಕ್ತಿಭಾವಪೂರ್ಣವಾದ ನಮ್ಮನ್ನೆಲ್ಲ ಗಂಧರ್ವಲೋಕಕ್ಕೆ ಕೊಂಡೊಯ್ದಂತಹ ಒಂದು ಅನುಭೂತಿ ಎಲ್ಲರಿಗಿದೆ. ಅಂತಹ ಒಂದು ಸಂಕೀರ್ತನ ಯಜ್ಞವನ್ನು ನಡೆಸಿಕೊಟ್ಟಿದ್ದಾರೆ. ಇದೀಗ ನಾಗೇಂದ್ರ ವಾಸ್ ಬಾಳಿಯವರು ಎಲ್ಲ ತಂಡದ ಸದಸ್ಯರಿಗೆ ಭಜನಾ ಕಿಟ್ ಅನ್ನು ನೀಡಿದ್ದೇವೆ. ಈ ಭಜನಾ ಕಿಟ್ ಭಜನಾಸಕ್ತರಿಗೆ ಅತ್ಯಂತ ಉಪಯುಕ್ತವಾಗ್ತದೆ. ಎಲ್ಲ ಭಜನೆಗೆ ಉಪಯುಕ್ತವಾದ ಮಾಹಿತಿಗಳು ಸಾಮಗ್ರಿಗಳು ಆ ಕಿಟ್ಟದಲ್ಲಿದೆ. ಎಲ್ಲರೂ ಇದನ್ನು ಸದುಪಯೋಗ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ವಟಪರಾಧೀಶನು
ಶ್ರೀ ತಿರುಮ ವೆಂಕಟರಮಣ ಸ್ವಾಮಿ ನೀಡಿದ ದಿವ್ಯ ಪ್ರೇರಣೆಯಂತೆ ಶ್ರೀ ವಿ ನಾಗೇಂದ್ರ ವಾಸುದೇವ ಬಾಳಿಗ ಇವರ ಷಷ್ಠಬ್ದಿ ಪೂರ್ತಿ ಸಂಭ್ರಮಾಚರಣೆಯ ಪೂರ್ವಭಾವಿಯಾಗಿ ಬಂಟ್ವಾಳ ಶಾಲಾ ರಸ್ತೆಯಲ್ಲಿರುವ ಸ್ವಗೃಹ ರಮಣಿ ವಾಸುದೇವದಲ್ಲಿ 17/4/22ರಿಂದ ಇವತ್ತಿನವರೆಗೆ ಊರ ಪರವರ ಆಯ್ದ ಆಹ್ವಾನಿತ ಪ್ರಸಿದ್ಧ ಭಜನಾ ಮಂಡಳಿಗಳ ಮತ್ತು ಸುಪ್ರಸಿದ್ಧ ಸಂಗೀತ ಕಲಾವಿದರ ಉಪಸ್ಥಿತಿಯೊಂದಿಗೆ ಪ್ರತಿದಿನ ಅಂದರೆ 8 ದಿನ ಪರ್ಯಂತ ಜರುಗಿದ ಈ ಭಜನಾ ಸಂಕೀರ್ತನೆ ಯಜ್ಞದ ಮಂಗಲೋತ್ಸವ ಸಮಾರಂಭ ಇಂದು ಮುಕ್ತಾಯವಾಗಲು ಕ್ಷಣಗಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಪೂರ್ವಭಾವಿಗೆ ಎಲ್ಲರಿಗೂ ಸ್ಮರಣಿಕೆ ಹಾಗೂ ಕೆಲವು ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಹಾಗೂ ದೇವರ ಆರತಿಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಎಲ್ಲರೂ ಆರತಿಯ ಬಳಿಕ ಭೋಜನ ಪುರೋಹಿತರಿಂದ ಪ್ರಸಾದವನ್ನು ಸ್ವೀಕರಿಸಿ ಬಳಿಕ ಭೋಜನ ಪ್ರಸಾದವನ್ನು ಕೆಳಗಡೆ ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ದೇವರಾಯ ಕಿಣಿಯವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಸನ್ಮಾನಾಚಾರದಲ್ಲಿ ಬಂದು ಉಪಸ್ಥಿತರು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ದೇವರಾಯ ಕಿಣಿಯವರಿಗೆ ನಿಮ್ಮೆಲ್ಲರ ಆದರ ಅಭಿಮಾನಗಳ ಸಂಕೇತವಾಗಿ ಸನ್ಮಾನವನ್ನು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಿ ಇನ್ನೂ ಕೂಡ ಅವರು ಕಲಾಮಾತೆ ಶಾರದೆಯ ಸೇವೆಯನ್ನು ಮಾಡುವಂತಾಗಲಿ ಎಂಬ ಶುಭಾಶಯಗಳೊಂದಿಗೆ ಅವರಿಗೆ ನಾಗೇಂದ್ರ ಬಾಳಿಗರವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಮಾಡಲಿದ್ದಾರೆ. ಶ್ರೀ ದೇವರಾಯ ಕಿಣಿಯವರು ನಮ್ಮ ಸನ್ಮಾನ ಕುರ್ಚಿಯಲ್ಲಿ ಕೂತ್ಕೊಂಡು ನಮ್ಮ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಲ್ಲುವ, ನಿಂತರೆ ಕುಣಿವ, ಕುಣಿದರೆ ನಲಿಯುವ ಎಂಬಂಥ ಒಂದು ದಾಸರ ಕೀರ್ತನೆ ಉಂಟು. ಅದರ ಪ್ರಕಾರ ಇವತ್ತು ಹರೇ ರಾಮ ಹರೇ ಕೃಷ್ಣ ಇಸ್ಕಾನ್ನ ಸ್ವಾಮೀಜಿಗಳು ಬಂದು ಇದೇ ಮೆರಗನ್ನು ನೀಡಿದ್ದಾರೆ. ಅರೆ ನಮಸ್ಕಾರ. ಥ್ಯಾಂಕ್ ಯು ಬನ್ನಿ. ರಾಜೇಶ್ ನಾಯಕ್ ಕೂತೋಸ್ ಉಳಿಪಾಡಿ ಗೊತ್ತು ಬನ್ನಿ. ಉದಯ ನಮಸ್ಕಾರ. ಕೂತ್ಕೊಳ್ಳಿ ರಾಜಣ್ಣ ಒಂದು 5 ನಿಮಿಷ ಕೂತ್ಕೊಳ್ಳಿ. 5 ನಿಮಿಷ ರಾಜಣ್ಣ ಬಸ್ ಬನ್ನಿ. ಉದಯ ಬನ್ನಿ. ಬೇಡ ನೀವು ಬನ್ನಿ ಈ ಕಡೆ ಬನ್ನಿ. ಬನ್ನಿ ರಾಜಣ್ಣ ನಕ ಸೋಫರ್ ಬಸ್ ನಕ ಹಲೋ ಉದಯ ಬನ್ನಿ. ಹಲೋ. ಇವತ್ತಿನ ದಿವಸ ಪಂಡಿತ್ ದೇವರಾಯ ಕಿಣಿಯವರು ನಮಗೆ ಅಭಂಗಗಳನ್ನು ಹಾಡಿಕೊಂಡು ಎಲ್ಲರನ್ನು ಮನರಂಜಿಸಿದ್ದಾರೆ. ಭಜನಾ ಕಾರ್ಯಕ್ರಮ ಅವರಿಂದ ಇವತ್ತು ಮಂಗಳ ಕಾರ್ಯಕ್ರಮ ಆಗ್ತಾ ಉಂಟು. ಇವಾಗ ನಾನು ನನ್ನ ಹಲವು ವರ್ಷಗಳ ಸ್ನೇಹದಿಂದ, ಸಾಧಾರಣ ಒಂದು 25-30 ವರ್ಷದ ಮುಂಚಿನಿಂದ ಸ್ನೇಹದಿಂದ ಅವರ ಒಡನಾಟ ಉಂಟು. ಆದ್ದರಿಂದ ಇವತ್ತಿನ ಈ ಮಂಗಳ ಕಾರ್ಯಕ್ರಮ ಅವರನ್ನೇ ನಾನು ಚುನಾಯಿಸಿ ಅವರಿಂದಲೇ ಮಾಡಿಸ್ಬೇಕಂತ ಹೇಳಿದ್ದೆ. ಇಂಥ ಈ ಮಂಗಳ ಕಾರ್ಯಕ್ರಮಕ್ಕೆ ಅವರು ನನಗೆ ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ನನ್ನದೊಂದು ಸಣ್ಣ ಅವರಿಗೆ ಒಂದು ಗೌರವ ಗುರುತಿಸಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದನ್ನು ಸ್ವೀಕರಿಸಿ ಅವರು ನನ್ನನ್ನು ಹರಸ್ಬೇಕಂತ ಹೇಳ್ತಾ ಇದ್ದೇನೆ. ಒಂದು ರಜತ ಫಲಕ ಮಾಡಿದ್ದೇನೆ. ಅಭಿನವ ಭೀಮಸೇನ್ ಜೋಶಿ, ಪಿ ದೇವರಾಯ ಕಿಣಿ, ಮಂಗಳೂರು. ಅಭಿನವ ಭೀಮಸೇನ್ ಜೋಶಿ, ಪಿ ದೇವರಾಯ ಕಿಣಿ, ಮಂಗಳೂರು.
ಜರತಾರಿ ಶಲ್ಯವನ್ನು ಒದಿಸಿ ಹೂಮಾಲೆಯನ್ನು ಹಾಕಿ ಫಲಪುಷ್ಪಗಳನ್ನು ನೀಡಿ ನಮ್ಮೆಲ್ಲರ ಗೌರವ ಆದರ ಅಭಿಮಾನಗಳೊಂದಿಗೆ ಅಭಿನವ ಭೀಮಸೇನ್ ಜೋಶಿ ಎಂಬ ಬಿರುದನ್ನು ಅವರಿಗೆ ನೀಡಿ ಎಲ್ಲರ ಪರವಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಅಭಿನವ ಭೀಮಸೇನ್ ಜೋಶಿ, ಶ್ರೀ ದೇವರಾಯ ಕಿಡಿ. ಇಂಗ್ಲೀಷ್ ಮಾತಾಡುವಷ್ಟು ಬುದ್ಧಿವಂತನಲ್ಲ, ಕನ್ನಡ ಮಾತಾಡುವಷ್ಟು ಪೆದ್ದನಲ್ಲ. ಸೊ ಇಂಗ್ಲೀಷ್ ಅನುಕೂಲ ನಾವು ಭಾಳ ಐ ವಿಲ್ ಬಿ ವೆರಿ ಕಂಫರ್ಟಬಲ್ ಇನ್ ಇಂಗ್ಲೀಷ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಮಿಸ್ಟರ್ ಬಾಳಿಗ, my association with him is for the last 30 years. I have written a detailed letter to Mr. Baliga, and he has translated that in Kannada also, which I hope will reach everybody. My birthday wishes to him. I pray to the infinite consciousness to bestow his choicest blessings on him and his whole family, who has been very kind enough. My association with him was for about 3 decades now, with utmost sincerity, utmost straightforwardness, and one-to-one, heart-to-heart talk. There is nothing called mind. Because whenever I meet him, I keep my brains on my aeroplane mode. And I talk directly from my heart. And second thing is that to have Guruji and Neetu, and they have come from Chikmagalur. She has come from United States of America. A great music enthusiast. Apart from that, my mother's relative, Mr. Lakshman Baliga, senior personality, and one of the most prominent personality, Mr. Rajesh Naik, who has helped me when I needed him the most. When I was helpless running around here and there, I called Mr. Baliga. He said, "You just talk to Mr. Rajesh Naik. My mother was on her final stages." And that was the time Rajesh Naik, Mr. Rajesh Naik, tried his level best, and I am thankful to him also. So bottom line is that I thank one and all for joining us today, and thanks Akshay as well as Ajay, who are very enthusiastic, and Mrs. Baliga too has been very cooperative, because 60 years spending 60 years is not an easy task without a good wife. No, without a good wife 60 will be very tough. So Mrs. Baliga, congratulations to you also, and a wonderful kid, 3 kids of Mr. Baliga. I wish him a very happy 60th birthday. I pray to the Almighty that his health and his business also grow 100-folds more, tentacles spread all throughout in different line of activities, and may he be successful all throughout, and may he keep on arranging the programs of mine especially. So I have to be a little bit selfish when it comes to music, you know. So thank you very much, and Balman, I seek your blessings too. Lord Vatapurusha's blessings is always there with you. Come what may, he is the person who has stood by everyone under any circumstances, irrespective of whatever the situation is. He was the man who has stood behind most of the people like a rock. With me also, with me he has been a boulder, not a rock. So, a very happy birthday to you. Thank you very much. ನಮ್ಮ ಈ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸ್ವೀಕರಿಸಿದ ದೇವರಾಯ ಕಿಣಿಯವರಿಗೆ ಶುಭಾಶಯಗಳು. ಇದೀಗ ಶ್ರೀ ದಾಮೋದರ ಭಾಗವತ್ ಇವರು ನಮ್ಮ 8 ದಿನಗಳ ಭಜನಾ ಸಂಕೀರ್ತನದಲ್ಲಿ ಧ್ವನಿವರ್ಧಕ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಮಾಡಿ ಇಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರು ಬಂದು ಸನ್ಮಾನ ಕುರ್ಚಿಯಲ್ಲಿ ಕೂತ್ಕೊಂಡು ಸಹಕರಿಸಬೇಕು ಹೇಳ್ಕೊಂಡು. 1 ತಿಂಗಳ ಮುಂಚೆ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಆವಾಗ ಕೆಲವು ಭಜನಾ ಮಂಡಳಿಗಳಿಗೆಲ್ಲ ನಾನು ಈ ಭಜನೆಯನ್ನು ಇಲ್ಲಿ ಬುಕ್ ಮಾಡಿದ್ದೆ. ಕಾರಣಾಂತರಗಳಿಂದ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಅವರದ್ದು 2-3 ಭಜನಾ ಮಂಡಳಿ ಕ್ಯಾನ್ಸಲ್ ಮಾಡಿದರು. ಏನಂತೇಳಿ ಗೊತ್ತಿಲ್ಲ. 1-2 ಇನ್ವಿಟೇಷನಲ್ಲಿ ಹಾಕಿದ್ದೇನೆ, 1-2 ಕ್ಯಾನ್ಸಲ್ ಆಯಿತು. ಹಾಗಿರುವಾಗ ನಾನು ದಾಮೋದರ ಭಾಗವತರ ಹತ್ರ ಎಂಥದಿದ್ರು ಅವ್ರ ಹತ್ರ ಒಂದು ಮಾತು ಹೇಳಿಕೊಂಡು, ಯಾವುದೇ ಕಾರ್ಯಕ್ರಮ, ಒಂದು ದಾಮೋದರ ಭಾಗವತ್, ಒಂದು ರವೀಂದ್ರ ಪ್ರಭು, ಇವರ ಹತ್ರ ಹೇಳುವಾಗ ಹೇಳಿದರು, ನಾನು ಎಷ್ಟು ಆರ್ಟಿಸ್ಟ್ ಬೇಕು, ಎಷ್ಟು ಭಜನಾ ಮಂಡಳಿ ಬೇಕು, ನಾನು ತಯಾರು ಮಾಡಿ ಕೊಡ್ತೇನೆ ನಿನಗೆ ಅಂತ ಹೇಳಿ.
ಕೆಲವನ್ನ ಅವರೇ ಸೆಟ್ ಮಾಡಿ ಕೊಟ್ಟಿದ್ದಾರೆ, ಕೆಲವನ್ನ ರವೀಂದ್ರ ಪ್ರಭುಗಳು ಸೆಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಈ ದಾಮೋದರ ಭಾಗವತರು ನನ್ನ ಹತ್ರ ಸಾಧಾರಣ ಒಂದು 20-25 ವರ್ಷ ಮುಂಚಿನಿಂದಲೂ ನನಗೆ ಕನೆಕ್ಷನ್ ಇದ್ದವರು. ನಾನು ಹೇಳಿದರೆ, ನಿಜವಾಗಿ ಹೇಳಿದರೆ ನನ್ನ ಹತ್ರ ಅವರು ಬಿಲ್ ಕೂಡ ಕಳಿಸ್ಲಿಕ್ಕಿಲ್ಲ, ಅವರ ಹೆಂಡತಿ ತಗೊಂಡು ಬರುವಂಥದ್ದು ಬಿಲ್ಲು, ಅದನ್ನು ತಗೊಂಡು ನನಗೆ ಕಳಿಸ್ಲಿಕ್ಕಿಲ್ಲ ಅವರು. ನಿನ್ಗೆ ಗೊತ್ತುಂಟು ರೇಟ್, ನೀನೇ ಕೊಡು ಮಾರಾಯ, ನಿನಗೆಲ್ಲ ಗೊತ್ತುಂಟು ಮಾಡಿಸಿ ಅಂತೇಳಿ ಅವರೇ ಹೇಳುವಂಥದ್ದು. ಅಂಥ ಒಂದು ವ್ಯಕ್ತಿತ್ವ ನಮ್ಮ ದಾಮೋದರ ಭಾಗವತರದ್ರು. ಉತ್ತಮ ಧ್ವನಿವರ್ಧಕ. ಅವರು ಈಗ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಅಂಥವ್ರನ್ನ ಇವತ್ತು ನಾನು ನನ್ನ ಈ 60ನೇ ವರ್ಷದ ಕಾರ್ಯಕ್ರಮಕ್ಕೆ ನಮ್ಮ ಮನೆಯಲ್ಲಿ ಅವರನ್ನು ಗುರುತಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವರದನ್ನು ಸ್ವೀಕರಿಸಿ ನನಗೆ ಆಶೀರ್ವದಿಸಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಒಂದು ಫಲಕವನ್ನು ನಾನು ಮಾಡಿದ್ದೇನೆ. ಶ್ರೀ ದಾಮೋದರ ಭಾಗವತ ಮುಲ್ಕಿ ಅತ್ಯುತ್ತಮ ಧ್ವನಿವರ್ಧಕ ಅಂತ ಹೇಳಿ ಮಾಡಿದ್ದೇನೆ ಅವರಿಗೆ ಒಂದು ಫಲಕವನ್ನು. ಆ ಫಲಕವನ್ನು ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಅವರು ಅದನ್ನು ತನ್ನಲ್ಲಿ ಇಟ್ಟುಕೊಳ್ಬೇಕಂತ ನಾನು ಕೇಳಿಕೊಳ್ತೇನೆ. ಶ್ರೀ ದಾಮೋದರ ಭಾಗವತರು 8 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಬದಿಗಿರಿಸಿ ಈ ಉತ್ತಮವಾದ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ V4 ಚಾನೆಲ್ನ V4 ನ್ಯೂಸ್ ಚಾನಲ್ ಇವರು ನಮ್ಮ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಲಕ್ಷ್ಮಣ್ ಕುಂದರ್ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮಗೆ ಈ V4 ಚಾನೆಲ್ನಲ್ಲಿ ಎಲ್ಲವನ್ನು ನೇರವಾಗಿ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಅದನ್ನು ಮುಟ್ಟಿಸಿದ್ದಾರೆ. ಅವರಿಗೂ ನಾವು ನಮ್ಮ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ನಾಗೇಂದ್ರ ಬಾಳಿಗ ದಂಪತಿಗಳ ಕುಟುಂಬದ ಪರವಾಗಿ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೆಕ್ಸ್ಟ್ ಈಗ ವಸಂತ ಪ್ರಭುಗಳು. ನಿಮ್ಗೆ ಗೊತ್ತುಂಟು, ವಸಂತ ಪ್ರಭುಗಳು ಇಲ್ಲದೆ ಇದು ಈ ಭಜನಾ ಸಂಕೀರ್ತನ ಸಪ್ತಾಹ ಅರ್ಥಪೂರ್ಣ ಆಗ್ತಿಲ್ಲ, ಅರ್ಧದಲ್ಲೇ ನಿಲ್ಬೋದು ಇದು. ಆದರೆ ಅವರು ಇರೋದ್ರಿಂದ ಇದು ಅತ್ಯಂತ ಸುಸೂತ್ರವಾಗಿ ಪ್ರತಿಯೊಂದಕ್ಕೆ ಅವರು ಸೂತ್ರಧಾರರಾಗಿ ಕೆಲಸ ಮಾಡಿದ್ದಾರೆ. ಶ್ರೀ ಪಿ ವಸಂತ ಪ್ರಭುಗಳು ಸನ್ಮಾನಾಚಾರದಲ್ಲಿ ವಸಂತ ಪ್ರಭು ದಂಪತಿಗಳು ಸಾಧಾರಣ 45 ವರ್ಷದಿಂದ ನನಗೆ ವಸಂತ ಪ್ರಭುಗಳ ಪರಿಚಯ, ಸಾಂಗತ್ಯ, ಸ್ನೇಹ ಉಂಟವರದ್ದು. ನಂದು ಯಾವುದೇ ಕಾರ್ಯಕ್ರಮಕ್ಕೆ ಇವತ್ತಿನವರೆಗೆ ನನ್ನ ಬೆನ್ನೆಲುಬಾಗಿ ನೆರಳಾಗಿ ನಿಂತು ನನ್ನ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ನನ್ನ ಮನೆಯಲ್ಲೇ ಆಗಲಿ, ದೇವಸ್ಥಾನದಲ್ಲಿ ಆಗಲಿ, ಊರಲ್ಲೇ ಆಗಲಿ, ಎಲ್ಲಿದ್ದರೂ ಅವರು ಬಂದು ನನಗೆ ಸಹಕಾರ ಮಾಡಿದ್ದು ಯಾವುದಂತ ಹೇಳಿದರೆ ನಿಷ್ಕಾಮ ಸರ್ವಿಸ್ ಅವರದ್ದು. ಯಾವುದೇ ಅಪೇಕ್ಷೆ ಪಟ್ಟ ಸರ್ವಿಸ್ ಅಲ್ಲ. ಅವರು ಇನ್ಶೂರೆನ್ಸ್ ಏಜೆಂಟ್, ಆದರೆ ನಾನು ಅವ್ರಿಗೆ ಇನ್ಶೂರೆನ್ಸ್ ಕೊಡಲಿಲ್ಲ ಇಷ್ಟವರೆಗೆ. ಯಾಕೆಂತ ಹೇಳಿದರೆ ಯೋಗಕ್ಷೇಮ ವಹಾಮ್ಯಂ ಅವರೇ ಮಾಡ್ತಾರೆ ಅಂತ ಹೇಳಿ. ಆದ್ದರಿಂದ ನನ್ನ ಹತ್ರ ಅವರು ಕೇಳಲೂ ಇಲ್ಲ, ನಾನು ಅವರಿಗೆ ಕೊಡಲೂ ಇಲ್ಲ. ಆದರೂ ಏನೂ ಆಸೆ ಇಲ್ಲದೆ ನನ್ನ ಖಾಲಿ ಒಂದು ಸ್ನೇಹಕ್ಕೋಸ್ಕರ ಅವರು ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಸೇರ್ತಾ ಇದ್ದಾರೆ. ಇವತ್ತಿನ ಈ 8 ದಿವಸದ ಕಾರ್ಯಕ್ರಮ ಅವರು ಸಾಯಂಕಾಲ 5 ಗಂಟೆಗೆ ಬಂದು ರಾತ್ರಿ 10 ಗಂಟೆಗೆ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಅಂತ ವಸಂತ ಪ್ರಭುಗಳನ್ನು ನಾನು ಇವತ್ತು ಗುರುತಿಸದಿದ್ದರೆ ತಪ್ಪಾಗ್ತದೆ ಅಂತೇಳಿ ನಾನು ಅವರನ್ನು ಇವತ್ತು ಗೌರವಿಸಲು ಇಚ್ಛೆ ಪಡ್ತೇನೆ. ಅದನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಪಿ ವಸಂತ ಪ್ರಭುಗಳಿಗೆ ಒಂದು ಫಲಕವನ್ನು ಇದು ಮಾಡಿದ್ದೇನೆ. ಅದರಲ್ಲಿ ಬರ್ದದ್ದು ತುಂಬ ಉಂಟು, ನಾನೇ ಬರೀಸಿದ್ದು, ಆದ್ರೆ ನನಗೆ ಕಾಣುವುದಿಲ್ಲ. ಪರಹಿತ ಶ್ರೀ ವಟಪುರ ಸುತ, ಪರಹಿತ ಶ್ರೀ ವಟಪುರ ಸುತ. ಯಾಕಂತ ಹೇಳಿದ್ರೆ ಪರಹಿತ ಅಂತ ಹೇಳಲಿಕ್ಕೆ ಇವರದ್ದೊಂದು ಅದರಲ್ಲಿ ಇನ್ನೊಂದು ಹಾಕ್ಬೇಕಂತ ಹೇಳಿದ್ದೆ. ಎಂತಂತ ಹೇಳಿದ್ರೆ ಜಾಮೀನುದಾರ ಶ್ರೀ ವಸಂತ ಪ್ರಭು ಅಂತ ಹೇಳಿ ಹಾಕ್ಬೇಕಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಅವರು ಸಾಧಾರಣ 40 ವರ್ಷದಿಂದ ಎಷ್ಟು ಜನ ಅವರ ಹತ್ರ ನನಗೆ ಒಂದು ಬ್ಯಾಂಕಿನಲ್ಲಿ ಲೋನ್ ತಗೊಳ್ಬೇಕು, 1 ಲಕ್ಷಕ್ಕೆ ಒಂದು ಜಾಮೀನು ಹಾಕ್ತೀಯಾ, ಜಾಮೀನು ಹಾಕಿದ್ರು. 50,000ಕ್ಕೆ ಜಾಮೀನು ಹಾಕಿದ್ರು, 15,000ಕ್ಕೆ ಜಾಮೀನು ಹಾಕಿದ್ರು. ಸಾಧಾರಣ ಜಾಮೀನು ಹಾಕಿದ್ರು ನೋಡಿದ್ರು ಅವರು ಜಮೀನ್ದಾರ ಅಲ್ಲ, ಜಾಮೀನುದಾರ. ಆದ್ರಿಂದ ಅಂತ ವಸಂತ ಪ್ರಭುಗಳು ಅವರಿಗೆ ಪರಹಿತ ಶ್ರೀ ವಟಪುರಸ್ಥಿತ ಭಜನಾ ಕಲಾ ಸಂತ ವಸಂತ ಪ್ರಭು ಅಂತೇಳಿ. ಹಾಗೆ ಅವರಿಗೆ ಇದನ್ನು ಈ ಫಲಕ ನಾನು ಕೊಡ್ತಾ ಇದ್ದೇನೆ, ಅದನ್ನು ತಗೊಳ್ಬೇಕು ಅವರು. यो आ जाओ। तो मैं मियाँ मलर आ जाओ, मियाँ मलर भजन चाहिए।
हरिमणा तुम्हें गोविंदा आ जाओ हरिमणा तुम्हें गोविंद मणा तुम्हें गोपाल मणा हरि ಪಿ ನಾರಾಯಣ್ ಕಾಮತ್ ಇವರು ಸಾಧಾರಣ ನನಗೆ ಒಂದು 45 ವರ್ಷದಿಂದಲೂ ಒಡನಾಟ, ವ್ಯಾಯಾಮ ಶಾಲೆಯಲ್ಲಾಗಲಿ, ನನ್ನ ಜೀವನದಲ್ಲಾಗಲಿ, ನನ್ನ ವ್ಯವಹಾರದಲ್ಲಾಗಲಿ, ನನ್ನೊಂದಿಗೆ ಸ್ನೇಹದಲ್ಲಾಗಲಿ ಇವರ ಒಡನಾಟ. ನನ್ನ ಮನೆಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ, ಯಾವುದೇ ದೇವಸ್ಥಾನದ ಕಾರ್ಯಕ್ರಮ, ವ್ಯಾಯಾಮ ಶಾಲೆದು ಕಾರ್ಯಕ್ರಮ ಇದ್ದರೂ ಮಿಸ್ಟರ್ ಕಾಮತ್ರಿಗೆ ನಾನು ಭೇಟಿಯಾಗುವಂಥದ್ದು, ಕಾಮತ್ರು ನನಗೆ ಹೇಳುವಂಥದ್ದು, ನಾನು ಅವರ ಹತ್ರ ಡಿಸ್ಕಷನ್ ಮಾಡುವಂಥದ್ದು, ಇಂಥದ್ದು ಈ 45 ವರ್ಷದಿಂದ ನಡೆದುಕೊಂಡು ಬಂದ ವಿಚಾರ. ಅಂತ ಈ ಕಾಮತ್ರನ್ನು ನಾನಂತ ಹೇಳಿದರೆ ಒಂದು ಸಣ್ಣ ಅವರಿಗೆ ಒಂದು ಗುರುತಿಸುವಿಕೆ, ಇದರಿಂದ ಏನು ಅವರ ಋಣ ಆಗಾಯ್ತು ಅಂತ ಹೇಳುವುದಲ್ಲ, ಆದರೂ ಅದನ್ನು ಅವರು ಇವತ್ತು ಸ್ವೀಕರಿಸಿ ನನಗೆ ಆಶೀರ್ವದಿಸಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪಿ ನಾರಾಯಣ್ ಕಾಮತ್ ನನ್ನಲ್ತೆ ಫಲಕದಿ ಅವರಿಗೆ ಒಂದು ಫಲಕ ಮಾಡಿದ್ದೇನೆ. ಅದನ್ನು ಅಶುಕವಿ, ಯಾಕಂತ ಹೇಳಿದರೆ ಎಷ್ಟೋ ಜನ ಆರ್ಟಿಸ್ಟ್ಗಳ ಹೆಸರಿನಲ್ಲಿ ಕವನ ಎಲ್ಲ ಬರೆದವರು ನಾರಾಯಣ ಕಾಮತ್ರು. ನಾನು 2 ದಿವಸ ಮುಂಚೆ ಹೇಳುವುದು, ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದು ಯಾವುದಾದ್ರೂ ಆರ್ಟಿಸ್ಟ್ ಬಂದರೆ ಅವರ ಹೆಸರಿನಲ್ಲಿ ಒಂದು ನನಗೆ ಕವನ ಬರೆದು ಕೊಡಬೇಕಂತೇಳಿ. ಅದನ್ನೆಲ್ಲ 2 ದಿವಸ ಅಲ್ಲ, ಕೆಲವು ಸರ್ತಿ ಅಂಗಡಿಯ ಟೇಬಲ್ನ ಮೇಲೆ ಕೂತು ನನಗೆ ಕವನ ಬರೆದು ಕೊಟ್ಟಿದ್ದಾರೆ. ಅಂತ ನಾರಾಯಣ ಕಾಮತ್ರು ಅಶುಕವಿ, ನಿಸ್ವಾರ್ಥ ಸಮಾಜ ಸೇವಕ ರತ್ನ ಶ್ರೀ ಪಿ ನಾರಾಯಣ್ ಕಾಮತ್ ಬಂಟ್ವಾಳ. ಆಧಾರವಿಲ್ಲದ ನಾಲಿಗೆ ಹಂಗೆ ಕುಂಟೆ ತೆಗೆದಿದ್ದಾನ ಕುಂಟೆ ದಯಾಕರ ಬಟ್ಟೆ ನನ್ನ ಬತ್ತನ ರೆಡ್ಡಿ ದೀದು ಕಡ್ಬಿಡ್ಲಿ ಹಲೋ ಇತ್ತೀಚೆಗೆ ನನಗೆ ನನ್ನ ಕೆಲವು ಭೂ ವ್ಯವಹಾರದಲ್ಲಿ, ಕಟ್ಟಡ ವ್ಯವಹಾರದಲ್ಲಿ ನನಗೆ ಸಹಕಾರ ಮಾಡಿದಂತಹ ಕಲ್ಲಡ್ಕ ನಾಗೇಶರು ನನಗೆ ಆತ್ಮೀಯರು ಹೌದು. ನನಗೆ 3-4 ವರ್ಷದಿಂದ ಅವರ ಪರಿಚಯವೂ ಹೌದು. ನಾನಿವತ್ತು ನನ್ನ ಈ 60 ವರ್ಷದ ಈ ಕಾರ್ಯಕ್ರಮದಲ್ಲಿ ಅವರನ್ನು ಸಣ್ಣ ಮಟ್ಟಿಗೆ ಗುರುತಿಸಬೇಕಂತೇಳಿ ಕೇಳ್ಕೊಳ್ತೇನೆ ಅವರನ್ನು. ಆದ್ದರಿಂದ ಅವರು ವೇದಿಕೆಗೆ ಬರಬೇಕು. ನನ್ನ ವಾಸುದೇವ ಟವರ್ಸ್ ಕಟ್ಟಡ ಒಂದು ಭಾಗ ತುಂಡಾಗಿ ಹೋಯಿತು, ಅದು ಕೋರ್ಟ್ ಕೇಸ್ನಲ್ಲಿ. ಅದರಲ್ಲಿ ನ್ಯಾಯ ಅನ್ಯಾಯದ್ದು ಬೇರೆದು ವಿಷಯ. ಆ ಸಮಯದಲ್ಲಿ ನನಗೆ ಎದೆ ಕೊಟ್ಟು ನಿಂತು ಇಡೀ ಬಿಲ್ಡಿಂಗನ್ನು ಪುನರ್ ನಿರ್ಮಾಣ ಮಾಡಿಕೊಟ್ಟು ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನಿಂದ 1 ರೂಪಾಯಿ ತಗೊಳ್ಳದೆ, ಮತ್ತು ಈಗ ನನ್ನ ಪ್ಲಾಜಾದಲ್ಲಿ ಬಿಲ್ಡಿಂಗನ್ನು 1 ರೂಪಾಯಿ ಅಪೇಕ್ಷೆ ಪಡದೆ ಅವರು ಬಂದು 10 ಸರ್ತಿ ಬಂದು ಇನ್ಸ್ಪೆಕ್ಷನ್ ಮಾಡಿಕೊಟ್ಟಂತಹ ನಾಗೇಶ್ವರನ್ನು ನಾನು ಇವತ್ತು ಮರೆತರೆ ಅದು ತಪ್ಪಾಗ್ತದೆ. ನನ್ನ 60 ವರ್ಷದ ಈ ಕಾರ್ಯಕ್ರಮದಲ್ಲಿ ಇವತ್ತು ಅವರನ್ನು ನಾನು ಒಂದು ಸಣ್ಣ ಮಟ್ಟಿಗೆ ಒಂದು ಗುರುತಿಸುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೇನೆ. ಅದನ್ನು ಸ್ವೀಕರಿಸಬೇಕಂತೇಳಿ ನಾನು ಅವರ ಹತ್ರ ಕೇಳ್ಕೊಳ್ತೇನೆ. ಕೂತ್ಕೊಳ್ಳಿ. ಅವರ ಧರ್ಮಪತ್ನಿಯವರು ಬರಬೇಕು. ಎಲ್ಲಿದ್ದಾರೆ? ಇದರ ಬಳಿಕ ಸನ್ಮಾನ ಕಾರ್ಯಕ್ರಮದ ಬಳಿಕ ಭೈರವಿ ಕಾರ್ಯಕ್ರಮ, ಈ ಮಂಗಲೋತ್ಸವದ ಭೈರವಿ ಕಾರ್ಯಕ್ರಮ ದೇವರ ಕೇಂದ್ರದಿಂದ ನಡೆಯಲಿಕ್ಕುಂಟು. ಅದರ ಬಳಿಕ ಇಲ್ಲಿ ದೇವರಿಗೆ ಭೋಜನ, ಇಲ್ಲಿ ಆರತಿ ಆಗ್ತದೆ. ಅದ ಪ್ರಕಾರ ದೇವರ ಪ್ರಸಾದವನ್ನು ಎಲ್ಲ ಪುರೋಹಿತರಿಂದ ಸ್ವೀಕರಿಸಿ ಬಳಿಕ ಎಲ್ಲರೂ ಭೋಜನ ಪ್ರಸಾದವನ್ನು ಕೆಳಗಡೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲೋ ಅದನ್ನು ಸ್ವೀಕರಿಸಿ ತೆರಳಬೇಕಾಗಿ ನಾವು ವಿನಂತಿ ಮಾಡ್ತಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮದ ಬಳಿಕ ನಮ್ಮ
ಜನಪ್ರಿಯ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕನವರು ಕೂಡ ಇಲ್ಲಿ ಉಪಸ್ಥಿತಿ ಈ ಮಂಗಲೋತ್ಸವದ ಶೋಭೆಯನ್ನು ಹೆಚ್ಚಿಸಿದೆ ಅಂದರೆ ಅತಿಶಯಲಾಗಿದೆ. ಅದರಲ್ಲಿ ನಿಮ್ಮ ಶ್ರೀ ಮುರಳೀಧರ್ ಕಾಮತ್ ಕೊಂಚಾಡಿ ಮಂಗಳೂರು ಬಂದಿದ್ದಾರೆ. ಅವರು ಹಲವು ಇಂತಹ ಕಾರ್ಯಕ್ರಮಗಳ ಸಂಯೋಜಿಸಿದ ಅನುಭವದವರು. ಅವರೆಲ್ಲರ ಉಪಸ್ಥಿತಿ ಈ ಸಮಾರಂಭದ ಮಂಗಲೋತ್ಸವದ ಶೋಭೆಯನ್ನು ಹೆಚ್ಚಿಸಿದೆ ಎಂದರೆ ಅತಿಶಯ ಆಗಲಾರ. ನಾಗೇಂದ್ರ ಬಾಳಿಗರು ಈ 8 ದಿವಸ ಭಜನಾ ಸಂಕೀರ್ತನ ಮೂಲಕ ಭಜನಾನಂದದ ಅಮೃತ ಸವಿಯನ್ನು ತಾನು ಉಣ್ಣುವುದು ಮಾತ್ರವಲ್ಲ ಎಲ್ಲರಿಗೆ ಬಡಿಸಿದ್ದಾರೆ. ಈ ಅಮೃತದ ಸವಿ ಭಜನಾನಂದ ಸವಿದವರಿಗೆ ಗೊತ್ತು. ಕೇವಲ ತಾನು ಮಾತ್ರ ಉಣ್ಣಲಿಲ್ಲ, ಆ ಭಜನಾ ಸವಿಯನ್ನು ಎಲ್ಲರಿಗೆ ಸಮಾನವಾಗಿ ಯಾವುದೇ ಪಂಕ್ತಿ ಭೇದವಿಲ್ಲದೆ ಅವರು ಒದಗಿಸಿದ್ದಾರೆ. ಅವರಿಗೆ ಇಂತಹ ಕಾರ್ಯಕ್ರಮ ಮಾಡಲು ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ನೀಡಿದ ಅಮೃತದ ಸವಿ ಎಲ್ಲರೂ ಸಮಾನವಾಗಿ ಕೊಂಡಿದ್ದಾರೆ ಎಂಬ ಕೃತಾರ್ಥ ಭಾವ ನಮಗುಂಟು. ಈಗ ದೇವರಾಯ ಕೇಡಿಯವರು ಒಂದು ನಿಮಿಷ ನಮ್ಮ ತಬ್ಲದಲ್ಲಿ ನಮ್ಮ ಅಭಿನವ ಇದು ದೇವದತ್ ಪ್ರಭು ನಾವು ಮಂಗಳೂರಿನ ಜಾಕೀರ್ ಹುಸೇನ್ ಅಂತ ಕರೀತೇವೆ. ಅವರ ದಂಪತಿಗಳು ಶ್ರೀಲತಾ ಪ್ರಭು ಹಾಗೂ ದೇವದತ್ ಪ್ರಭು ಮತ್ತು ಧನ್ಯಶ್ರೀ ಪ್ರಭುಗಳು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಕೃತಜ್ಞತೆ. ನಮ್ಮ ಚೇತನ್ ನಾಯ್ಕ್ ಕೊಳಲಿನಲ್ಲಿ ಸಹಕರಿಸಿ ನಮ್ಮ ಶೋಭೆಯನ್ನು ಹೆಚ್ಚಿಸಿದ್ದಾರೆ ಈ ಕಾರ್ಯಕ್ರಮದ್ದು. ಅದೇ ನಮ್ಮ ರಮಾನಂದ ಕೇಳಿ ಕೆಲಸ ಕೂಡ ಬಂದಿದ್ದಾರೆ. ಮತ್ತೆ ಗೋವಾದಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ದತ್ತರಾಜ್ ಮಾಳ್ಸಿ ಅವರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸ್ವಾಮಿಗಳು ಐಸ್ಕಾಲ್ನ ಸ್ವಾಮಿಗಳು ಬಂದು ಕೂಡ ಈ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅದೇ ಎಲ್ಲರಿಗೂ ಸಹಕರಿಸಿ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ಈಗೊಂದು तुम मेरी singing Hindi only for you guys, so that you will understand. Kannada you will not, you don't understand, right? ಅಂತಾರಾಷ್ಟ್ರೀಯ ಖ್ಯಾತಿಯ ಕೇವಲ್ ಫೌಂಡೇಶನ್ ಹಿಂದಿ ಸಾಂಗ್ ಓನ್ಲಿ. ಗುರೂಜಿ ದಿನೇಶ್ ಉಳ್ಳಾಲ್ ಶ್ರೀ ಗುರೂಜಿ ಅವರು ಅವರ ಶಿಷ್ಯರೊಂದಿಗೆ ಆಗಮಿಸಿದ್ದಾರೆ. ಅವರು ಕೂಡ ಈ ಮಂಗಲೋತ್ಸವದ ಶೋಭೆಯನ್ನು ಇನ್ನೂ ಹೆಚ್ಚಿಸಿದ್ದಾರೆ ಎಂದು ನಮ್ಮ ಭಾವನೆ. ಅವರಿಗೆ ಕೂಡ ನಾವು ನಮ್ಮ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಸಹಕರಿಸಿ ಎಲ್ಲರಿಗೂ तुम मेरी राखो लाजरी, तुम मेरी राखो हरी लाज लाज हरी तुम मेरी राखो तुम मेरी राखो लाज, तुम मेरी राखो लाज, तुम मेरी राखो लाज हरी, तुम जानत सब अंतर्यामी, तुम जानत सब अंतर्यामी, करनी कछु ना करी, तुम मेरी राखो लाजरी।
बिसरत नाही अवा ना विसरत नाही पलचिन गरी गरी सब प्रपंच की कोट बांध के अपने शीस धरी तुम मेरी राखो लाजरी तुम मेरी राखो लाजरी तुम मेरी राखो लाजरी तुम मेरी राखो लाजरी तारा सुत धन हली दारा सुत धन दारा सुत धन मोलियो सुधी बुद्धि सब बिसरी
ಜಾತ ಕೋ ಭರವಸವಿಲ್ಲ ನನಗೆ ಕರುಣಾಕರ ನೀನೆಂಬುವ ಜಾತಕೋ ಭರವಸವಿಲ್ಲ ನನಗೆ ಪರಿದೊರೆಯಲಿ ನರ ಜನ್ಮವನಿತು ಪರಿಪರಿಯಲಿ ನರ ಜನ್ಮವನಿತು ತಿರುಗಿ ತಿರುಗಿ ಮಲ ಕರಗಿಸು ಕಂಡು ಕರುಣಾಕರ ನೀನೆಂಬುವ ಜಾತಕೋ ಭರವಸವಿಲ್ಲ ನನಗೆ ಕರುಣಾಕರ ನೀನೆಂಬುವ ಜಾತಕೋ ಭರವಸವಿಲ್ಲ ನನಗೆ ಕರಿಧ್ರುವ ಬಲಿ ಪಾಂಚಾಲೆ ಅಹಲ್ಲೆಯ ಕರಿಧ್ರುವ ಬಲಿ ಪಾಂಚಾಲೆಯ ಅಹಲ್ಲೆಯ ಹೊರೆದವಣೀನಂತೆ ಅರಿತು ವಿಚಾರಿಸಿ ನೋಡಲದೆಲ್ಲವೋ ಅರಿತು ವಿಚಾರಿಸಿ ನೋಡಲದೆಲ್ಲವೋ ಪರಿಪರಿಗತಿಗಳಲ್ಲಿ ಕೃಷ್ಣ ಕರುಣ ಕರನೀನೆಂಬುವ ಜಾತಕೋ ಭರವಸವಿಲ್ಲ ನನಗೆ ಮರಣ ಕಾಲದಲ್ಲಿ ಅಜಮಿಳಗೊಲಿದುಲಿ ಮರಣ ಕಾಲದಲ್ಲಿ ಅಜಮಿಳಗೊಲಿದುಲಿ ಗರುಡ ಧ್ವಜನೆಂಬೋ ಬಿರುದಿನಿಂದ ಮರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ 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 ಲಾ ಪುರಂದರ ವಿಠಲ 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 ಕರುಣಾಕರ ನೀನೆಂಬುವ ಜಾತಕೋ ಭರವಸವಿಲ್ಲ ನನಗೆ ಭರವಸವಿಲ್ಲ ಭರವಸವಿಲ್ಲ ನನಗೆ सुरुकी नदिया हर दिशा से बह के सागर में मिले बादलों का रूप लेकर बरसे हल्के हल्के मिले सुर मेरा तुम्हारा तो सुर बने हमारा मिले सुर मेरा तुम्हारा तो सुर बने हमारा सुर की नदिया हर दिशा से बह के सागर में मिले बादलों का रूप लेकर बरस हल्के हल्के मिले सुर मेरा तुम्हारा मिले सुर मेरा तुम्हारा मिले सुर मेरा तुम्हारा मिले सुर मेरा तुम्हारा
VNR Gold. ನಾಗೇಂದ್ರ ಬಾಳಿಗ ಜ್ಯುವೆಲ್ಲರ್. VNR Gold. ನಾಗೇಂದ್ರ ಮಂಗಳಾರತಿಯ ಬಳಿಕ ಎಲ್ಲರೂ ಪುರೋಹಿತರಿಂದ ಪ್ರಸಾದವನ್ನು ಸ್ವೀಕರಿಸಿ ಬಳಿಕ ಕೆಳಗಡೆ ಶೆಲ್ಲರ್ನಲ್ಲಿ ಭೋಜನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ದಯವಿಟ್ಟು ಆ ಭೋಜನ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಇವಾಗ ತಮ್ಮೆಲ್ಲರ ಶುಭಾಶಯಗಳೊಂದಿಗೆ ಹಿಂತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಪುರೋಹಿತರಿಂದ ಕೃಷ್ಣಾರ್ಪಣ ಆದ ಬಳಿಕ ಎಲ್ರಿಗೂ ಸ್ವಾಮಿಗಳು VNR Gold. ನಾಗೇಂದ್ರ ಬಾಳಿಗ ಜ್ಯುವೆಲ್ಲರ್. VNR Gold.